ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 22. ದೈವಂ ಮಾನುಷ ರೂಪೇಣ. ದೈವ ಯಾವಾಗ ಅವತರಿಸಿದರೂ ಆ ರೂಪವು ಅತ್ಯಂತ ಶುಭ ಲಕ್ಷಣಗಳಿಂದ ತುಂಬಿರುತ್ತದೆ. ಶ್ರೀರಾಮನ ರೂಪವು ಪುರುಷರನ್ನು ಮೋಹಿಸುತ್ತಿತ್ತೆಂದು ರಾಮಾಯಣ ಹೇಳುತ್ತದೆ. ಶ್ರೀಕೃಷ್ಣನನ್ನು ನೋಡಿ ಎಲ್ಲ ಜೀವಿಗಳು ತಮ್ಮನ್ನು ತಾವೇ ಮರೆಯುತ್ತಿದ್ದಂತೆ. ಅಂತೆಯೇ ಪರಿಪೂರ್ಣ ದತ್ತಾವತಾರವಾದ ಶ್ರೀ ಸಾಯಿನಾಥರ ರೂಪವು ಹಾಗೆಯೇ ಮನಮೋಹಕವಾಗಿದೆಂದು ಭಕ್ತರ ಆಂಬೊಣೆ. ಶ್ರೀ ಸಾಯಿನಾಥರನ್ನು ಸಗುಣಮೇರು ನಾಯಕು ತನ್ಮಯಾಗಿ ಕಣ್ಣು ರೆಪ್ಪಿ ಹಾಕುದಾಂಗಿ ನೋಡುತ್ತಿರಲು ಶ್ರೀ ಸಾಯಿನಾಥರೇ ಹುಚ್ಚನಂತೆ ಹಾಗೆ ನೋಡುತ್ತಿರುವ ಯಾಕೆ ಎಂದು ಕೇಳಿದ್ದರು. ಯಾವುದರ ಮೇಲೆಯೂ ನಿಲ್ಲದ ಮನಸ್ಸು ಸದ್ಗುರುವಿನ ಮೇಲೆ ನಿಲ್ಲುತ್ತದೆ. ಅದುವೇ ಧ್ಯಾನ. ಅವರು ನಮ್ಮ ಮನಸ್ಸು ಮತ್ತು ಚಿತ್ತವನ್ನು, ಅಂದರೆ ಇತರ ಆಲೋಚನೆಗಳನ್ನು ಹರಿಸುವರು. ಶ್ರೀ ಸಾಯಿನಾಥರಿಗೆ ತಮ್ಮ ಗುರು ಸಾನ್ನಿಧ್ಯದಲ್ಲಿ ಅಂತೆಯೇ ಆಗುತ್ತಿತ್ತಂತೆ. ನಾನು ಅವರ ಪಾದಗಳನ್ನು ಒತ್ತಿದ್ದನು. ಅವಾದರೆ ಅತ್ಯಂತ ಮೃದುವಾಗಿದ್ದವು. ಅವರು ಅತ್ಯಂತ ಪ್ರಸನ್ನವದನಾಗಿ ನಗೆ ಬೀರುತ್ತಿದ್ದರು. ಆ ನಗೆಯನ್ನು ನೋಡಲು ಶಿರಡಿಯಲ್ಲಿ ಎಷ್ಟು ವರ್ಷಗಳಾದರೂ ಕಾದಿರಬಹುದು. ನಾನು ಪರವಶನಾಗಿ ಹುಚ್ಚನಂತೆ ಕಣ್ಣರೆಪ್ಪಿ ಹಾಕುದಾಂಗಿ ನೋಡುತ್ತಲಿದ್ದಬಿಟ್ಟನು. ಶ್ರೀ ಸಾಯಿ ಈ ದಿನ ಎಲ್ಲ ಭಕ್ತರ ಮೇಲೆಯೂ ತಮ್ಮ ಯೋಗ ದೃಷ್ಟಿಯನ್ನು ಬೀರಿದರು. ಆ ಇಡೀ ದಿನ ಹೇಳಲು ಸಾಧ್ಯವಾಗದ ಪಾರವಶ್ಯದಿ ಸಾರ್ಥಕತಗೊಂಡಿತು ಎಂದು ಕಾಪರ್ಡೆ ತನ್ನ ದಿನಚರಿಯಲ್ಲಿ ಬರೆದುಕೊಂಡಿರುವನು. ಬಾಬಾರಲ್ಲಿ ವರ್ಣಿಸಲು ಸಾಧ್ಯವಾಗದ ಪರಿಯಲ್ಲಿ ಆಕರ್ಷಣೆ ಇದ್ದಿತ್ತು. ಅವರ ಚರ್ಯೆ, ಮುಖ, ವರ್ಚಸ್ಸು ನೋಡಿದ ಮಾತ್ರಕ್ಕೆ ಅವರು ಬ್ರಹ್ಮಜ್ಞಾನಿ ಎಂದು ತಿಳಿದು ಬಿಡುತ್ತಿತ್ತು ಎನ್ನುವನು ನೃಪತಿ ಪಾಟೀಲ್. ಶ್ರೀ ಸಾಯಿನಾಥರನ್ನು ದರ್ಶಿಸಿದ ತನ್ನ ಅನುಭವವನ್ನು ಹೇಮಠ್ ಪಂತು ಹೀಗೆ ಬರೆದಿರುವನು. ನಾನು ಶಿರಡಿಯಲ್ಲಿ ಇಳುತ್ತಂತೆಯೇ ತಾತ್ಯಾ ಸಾಹೇಬ್ ನೂಲ್ಕರ್ ಮಸೀದಿಯಿಂದ ಹಿಂದು ತಿರುಗಿ ಬಂದು ಬೇಗ ಹೊರಡು ಭಕ್ತರೊಂದಿಗೆ ಬಾಬಾ ವಾಡದ ತಿರುವನ ಬಳಿಗೆ ಬಂದಿರುವರು. ಅವರು ಲೆಂಡಿ ತೋಟಕ್ಕೆ ಹೋಗುವ ಮುನ್ನವೇ ಪಾದ ನಮಸ್ಕಾರ ಮಾಡಿಕೊಳ್ಳೋಣ ಎಂದನು. ನಾನು ಸರಸರ ಬಾಬಾರಿದ್ದ ಜಾಗಕ್ಕೆ ಹೋಗಿ ಆ ಮಣ್ಣಿನ ಭೂಮಿಯ ಮೇಲೆಯೇ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನಾ ಸಾಹೇಬ್ ಹೇಳುತ್ತಿದ್ದಕ್ಕಿಂತಲೂ ಅವರಲ್ಲಿ ಶ್ರೇಷ್ಠತೆಯ ಬಹು ಹೆಚ್ಚಾಗಿ ಕಂಡನು. ಅವರ ದರ್ಶನ ಲಾಭದಿಂದ ನನ್ನ ಜನ್ಮ ಧನ್ಯವಾಯಿತೆಂದನಿಸಿತು. ಅವರನ್ನು ನೋಡುತ್ತಲೇ ನನ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಹೋಯಿತು. ಹಸಿವು, ಬಾಯಾರಿಕೆಗಳು ಅದೃಶ್ಯವಾದವು. ನನ್ನ ಜ್ಞಾನೇಂದ್ರಿಯಗಳು ಸ್ಥಿರವಾಗಿ ನಿಂತವು. ಸಾಯಿ ಪಾದಗಳನ್ನು ಸ್ಪರ್ಶಿಸಿದ ನಂತರ ನನಗುಂಟಾದ ದಿವ್ಯಾನುಭೂತಿಯಾದರೆ ನನ್ನ ಇಡೀ ಜೀವನಕ್ಕೆ ದೊರೆತ ಅಹೋಭಾಗ್ಯವೇ ಹೌದು. ಆಗನಿಂದಲೂ ನನಗೆ ಹೊಸ ಜೀವನ ಪ್ರಾರಂಭವಾಯಿತು. ನನ್ನ ಮನಸ್ಸಿನಲ್ಲಿಯ ಎಲ್ಲ ಸಂದೇಹಗಳು ನಶಿಸಿ ಹೋದವು. ಪರಿಮಿತಿಯಿಲ್ಲದ ಆನಂದದ ಕಟ್ಟೆ ಹೊಡೆದು ಮಹಾಮಾರವಾಯಿತು. ಸಾಯಿ ಸನ್ನಿಧಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುವುದು. ಗತಿಸಿ ಹೋದ ಜೀವನದ ಸ್ಥಿತಿಗತಿಗಳು ಮಾಯವಾಗಿ ಇಂದ್ರಿಯ ವಿಷಯಗಳ ಬಗ್ಗೆ ಕ್ರಮಕ್ರಮವಾಗಿ ವೈರಾಗ್ಯ ಉದಯಿಸುವುದು. ಅವರ ದರ್ಶನ ಮಾತ್ರದಿಂದ ನಾನು ಪವಿತ್ರವಾದನು. ಸಾಯಿನಾಥರ ರೂಪದಿಂದ ಕಣ್ಣುಗಳನ್ನು ತುಂಬಿಕೊಂಡರೆ ಈ ಇಡೀ ಸೃಷ್ಟಿಯೇ ಸಾಯಿನಾಥರ ರೂಪವಾಗಿ ಗೋಚರಿಸುವುದು. ಸದ್ಗುರು ಎಂಬ ಶಬ್ದ ಸ್ಮೃತಿಪಟಲಕ್ಕೆ ಬಂದ ತಕ್ಷಣವೇ ಶ್ರೀ ಸಾಯಿನಾಥರೇ ಮನಸ್ಸಿಗೆ ಸ್ಫುರಣೆಗೊಳ್ಳವರು. ಊದಿಯನ್ನು ನಮ್ಮ ಹಣೆಗೆ ಹಚ್ಚಿ ಆಶೀರ್ವಾದ ಆಗಿ ತಮ್ಮ ಅಮೃತ ಹಸ್ತವನ್ನು ನಮ್ಮ ಶಿರಸ್ಸಿನ ಮೇಲಿರಿಸಿದಂತೆ ದರ್ಶನವೀಯುವರು. ನಾರ್ಕೆ ಹೀಗೆ ಬರೆದಿರುವನು. ಮೊದಲು ಏಪ್ರಿಲ್ 1913ರಲ್ಲಿ ನಾನು ಶಿರಡಿಗೆ ಹೋದನು. ನನ್ನನ್ನು ಅತ್ಯಂತವಾಗಿ ಆಕರ್ಷಿಸಿದ್ದು ಅವರ ತೇಜವಂತವಾದ ನೇತ್ರಗಳು. ಅವು ನನ್ನ ಅಣುವನ್ನೂ ನಾಟಿ ನಿಂತವು. ಆಗ ಚಾವಡಿಯಲ್ಲಿ ಕುಳಿತ ಬಾಬಾರ ದಿವ್ಯ ಮನೋಹರ ಆಕಾರವು ನನ್ನ ಹೃದಯದ ಮೇಲೆ ಶಾಶ್ವತವಾಗಿ ಮುದ್ರೆಯನ್ನಿತ್ತು. ಶ್ರೀ ಸಾಯಿನಾಥರ ಬಗ್ಗೆ ಮತ್ತಷ್ಟು ವಿವರಿಸರೆಂದು ಕೇಳಲು ಶ್ರೀ ಸಾಯಿ ಶರಣಾನಂದರು ನನಗೆ ಹೀಗೆ ಹೇಳಿದರು. ಸಾಯಿಬಾಬಾ 5.5 ಅಡಿ ಉದ್ದವಿದ್ದರು. ಅವರು ಸಣ್ಣ ಅಥವಾ ದಪ್ಪವೂ ಅಲ್ಲದೆ ಮಧ್ಯಮ ಶರೀರ ವರ್ಗದವರಾಗಿದ್ದರು. ಅದು ಹೊಂಬಣ್ಣ ಬಂಗಾರದ ಹಳದಿಯಿಂದ ಹೊಳೆಯುತ್ತಿತ್ತು.
ಅವರ ಕಣ್ಣುಗುಡ್ಡು ನೀಲಿ ಬಣ್ಣದವಾಗಿತ್ತು. ರಾತ್ರಿಯ ಕತ್ತಲೊಳಗೆ ಹೊಳೆಯುತ್ತಿದ್ದವು. ಅದರ ಬಗ್ಗೆ ಭಕ್ತರು ವಿಶೇಷವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಅವರ ನಗುವಾದರೂ ಅತ್ಯಂತ ಮೃದು ಮಧುರವಾಗಿತ್ತು. ಉದ್ದವರಾವ್ ದೇಶಪಾಂಡೆ ಹೀಗೆ ಶ್ರೀ ಸಾಯಿಯ ದಿವ್ಯ ಲೀಲೆಗಳು ಅತಿ ಮನೋಹರವಾದ. ಅವರ ರೂಪವು ಅತ್ಯಂತ ಪರಿಶುದ್ಧವಾದ ಸಾಧು ಜೀವನ. ಜನರನ್ನು ಸುದೂರ ಪ್ರಾಂತಗಳಿಂದಲೂ ಸೂಜಿಗಳಲ್ಲಂತೆ ಶಿರಡಿಗೆ ಬರುವಂತ ಸೆಳೆಯುತ್ತಿದ್ದವು. ಶ್ರೀಮಂತರಿದ್ದ ಕಾಣಿಕೆಗಳಿಂದಲೂ ಬೆಳಿಬಾಳುವ ವಸ್ತು ವಿಷಯಗಳಿಂದಲೂ ಅಲ್ಲೊಂದು ಸಂಸ್ಥಾನ ಏರ್ಪಾಟಾಯಿತು. ಆದರೆ ಬಾಬಾ ಮಾತ್ರ ತಮ್ಮ ಫಕೀರ ಆದರ್ಶ ಭಿಕ್ಷು ಜೀವನದಲ್ಲಿ ಯಾವ ಬದಲಾವಣೆಯನ್ನೂ ಆಗಗೊಡಲಿಲ್ಲ. ಅವರು ಬೆಳಗಿನ ಜಾವ ನಿದ್ದೆ ಎದ್ದು ಧ್ವನಿಯ ಕಂಬಕ್ಕೆ ಒರಗಿಕೊಂಡು ಸ್ವಲ್ಪ ಹೊತ್ತು ನಿಶ್ಚಲವಾಗಿ ಧ್ಯಾನಮಗ್ನರಾಗುತ್ತಿದ್ದರು. ಅನಂತರ ಅಲ್ಲಿಯೇ ನಿಂತು ಅರಿಯಲಾಗದ ರೀತಿಯಲ್ಲಿ ಭಂಗಿಗಳನ್ನು ತಾಳಿ ಮೇಲುದನಿಯಲ್ಲಿ ಯಾ ದೇಹಕ್ ದೈವವನ್ನು ಸದಾ ಸ್ಮರಿಸಬೇಕು ಎಂಬಂತಹ ಅರಬ್ದಿ ಪದಗಳನ್ನು ಬಳಸುತ್ತಿದ್ದರು. ಆಗ ತಮ್ಮ ಬಳಿ ಯಾರನ್ನೂ ಬರಗೂಡಿಸ್ತಾ ಇರಲಿಲ್ಲ. ಇಷ್ಟರಲ್ಲಿ ಸೇವಕನಾದ ಮಾಧವ್ ಫಸ್ಲೆ ಮಸೀದಿಯ ಶುಭ್ರಗೊಳಿಸಿ ಬಕೆಟ್ನಲ್ಲಿ ನೀರು ತಂದಿಡುತ್ತಾ ಇದ್ದನು. ಶ್ರೀ ಸಾಯಿ ಆ ನೀರಿನಿಂದ ಬಾಯಿ, ಮುಖ, ಕೈಕಾಲುಗಳನ್ನು ಮತ್ತು ಅತ್ಯಂತ ನಯನ ಕೋಮಲತೆಯಿಂದ ಶುಭ್ರಗೊಳಿಸುತ್ತಿದ್ದರು. ಅನಂತರ ಕೆಲ ಹೊತ್ತು ಅರ್ಧನಿಮೀಲಿತ ದೃಷ್ಟಿಯೊಂದಿಗೆ ಮೌನವಾಗಿ ಕುಳಿತಿರುತ್ತಿದ್ದರು. ಆಗ ದುನಿಯಳು ಸೌದೆಯನ್ನು ಸರಿ ಮಾಡುತ್ತಲೇ ಭಕ್ತರೊಂದಿಗೆ ಆ ಹಿಂದಿನ ರಾತ್ರಿ ತಾವು ಎಲ್ಲಿನ ಯಾವ ಭಕ್ತರನ್ನು ಹೇಗೆ ಕಾಪಾಡಿದರೆಂದು, ಮರಣಿಸಿದವರ ಆತ್ಮವನ್ನು ಊರ್ಧ್ವಲೋಕಕ್ಕೆ ಹೇಗೆ ತೆಗೆದುಕೊಂಡು ಹೋಗಿದ್ದು, ಅವೆಲ್ಲ ವಿಷಯಗಳನ್ನು ಹೇಳುತ್ತಾ ಇದ್ದರು. ಆ ಸಮಯದಲ್ಲಿ ಬೇರೆ ಬೇರೆ ಭಕ್ತರಿಗೆ ಉಂಟಾದ ದಿವ್ಯಾನುಭವಗಳ ವಿಚಾರವೂ ಹೊರಗೆ ಬೀಳುತ್ತಾ ಇದ್ದವು. ಒಂದು ರಾತ್ರಿ ಬಲ್ವಂತ್ ಎಂಬ ಬಾಲಕನಿಗೊಂದು ಕನಸಾಯಿತು. ಅದರೊಳು ಜೋಗು ಎಂಬ ಭಕ್ತನೊಂದಿಗೆ ಶ್ರೀ ಸಾಯಿ ಆ ಬಾಲಕನ ಮನೆಗೆ ಬರಲು ಬಲ್ವಂತ್ ಭಿಕ್ಷೆಗೆ ಕೊಟ್ಟನು. ಅದು ಕನಸು ಮಾತ್ರ ಅಲ್ಲವೇ ಎಂದು ಯಾರೂ ಹಚ್ಚಿಕೊಳ್ಳಲಿಲ್ಲ. ಆದರೆ ಮರುದಿನ ಅವನು ಮಸೀದಿಗೆ ಬರುತ್ತಲೇ, ಶ್ರೀ ಬಾಬಾ, ನಿನ್ನೆ ನಿಮ್ಮ ಮನೆಗೆ ಬಂದನು. ಭಿಕ್ಷಾ ಕೊಟ್ಟಿ, ಆದರೆ ದಕ್ಷಿಣೆ ಕೊಟ್ಟಿಲ್ಲ. 21 ರೂಗಳನ್ನು ಕೊಡು ಎಂದರು. ಬಲ್ವಂತ್ ದಕ್ಷಿಣೆ ತಂದು ಸಮರ್ಪಿಸಿದನು. ಮರುದಿನ ಕಾಪರ್ಡೆಗೆ ಶ್ರೀ ಸಾಯಿನಾಥರು ಮತ್ತೆ ಚಿಲಿಂ ಸೇದಲಿತ್ತರು. ಅದರ ಹೊಗೆಯನ್ನು ಸೇದುತ್ತಲೇ ಅವನ ಎಲ್ಲ ಸಂಶಯಗಳು ಸರಿದು ಹೋಗಿ ಅತ್ಯಂತ ಆನಂದ ಪ್ರಾಪ್ತಿಯಾಯಿತು. ಒಮ್ಮೆ ಶ್ರೀ ಸಾಯಿ ದುನಿಯಳು ತಮ್ಮ ಕೈಯನ್ನಿರಿಸಿ ಬೇರೊಂದು ಗ್ರಾಮದಳು ಕಮ್ಮಾರನ ಹೆಂಡತಿ ತಿರಿಯುತ್ತಿರಲು ಗಂಡನು ಕರೆದ ಎದ್ದು ಹೋಗುವ ಸಮಯದಲ್ಲಿ ಮಡಿಲಲ್ಲಿದ್ದ ಮಗುವು ಜಾರಿ ಕುಲುಮೆಯೊಳಗೆ ಬೀಳಿತ್ತರಲು ಅದನ್ನು ರಕ್ಷಿಸಿದರು. ಆಗ ಶ್ರೀ ಬಾಬಾ ಕೈ ಆಳವಾಗಿ ಸುಟ್ಟಿತ್ತು. ಅದನ್ನು ನೋಡಿ ತಾತ್ಯ ಕಣ್ಣೀರು ಹರಿಸಿದನು. ಆಗ ಶ್ರೀ ಸಾಯಿ ನಕ್ಕಿ, ತಾತ್ಯ, ಯಾಕ ಅಳುವೆ? 2000 ಬೆರಣಿಗಳನ್ನು ಜೋಡಿಸಿ ಅದರ ಮೇಲೆ ಈ ಶರೀರವನ್ನು ಇರಿಸಿ ಸುಟ್ಟರೂ ನಾವು ಚಲಿಸಬಾರದು. ನಿಜವಾದ ಜ್ಞಾನಕ್ಕೆ ಅದೇ ಅಳತೆಗಳು ಎಂದರು. ಆಗನಿಂದ ಕುಷ್ಠರೋಗಿಯಾದ ಭಾಗೋಜಿ ಎಂಬ ಭಕ್ತನು ಅವರ ಕೈ ನಿತ್ಯವೂ ತುಪ್ಪವನ್ನು ಲೇಪಿಸಿ ಎಲೆಗಳನ್ನು ಅರಿಸಿ ಕಟ್ಟುತ್ತಾ ಇದ್ದನು. ಅವನು ತನ್ನ ಶ್ರದ್ಧೆಯನ್ನು ಕಾಪಾಡಿಕೊಳ್ಳಲು ಸಾಧನವೆಂದಿರಬಹುದು. ಆ ಗಾಯ ಗುಣವಾದ ಅನಂತರವೂ ಶ್ರೀ ಸಾಯಿ ತಮ್ಮ ಭೌತಿಕ ಶರೀರ ಜೀವನಾದ್ಯಂತವೂ ಅವನಿಂದ ಆ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದರು. ಅದು ಪೂರ್ಣಗೊಳ್ಳಲು ಬೆಳಿಗ್ಗೆ 7:30
ಗಂಟೆ ಆಗುತ್ತಾ ಇತ್ತು. ಶಿರಡಿಗೆ ಬಂದ ಮೊದಲೇ ದಿನಗಳಲ್ಲಿ ಶ್ರೀ ಬಾಬಾ 3 ಅಥವಾ 4 ದಿನಗಳೊಮ್ಮೆ ಆ ಸಮಯದಲ್ಲಿ ಬಾವಿಯ ಬಳಿ ತೆರಳಿ ಕಾಲು ಕೈಗಳನ್ನು ತೊಳೆದುಕೊಂಡು ಬಾಯಲ್ಲಿ ನೀರು ಪುಕ್ಕಳಿಸಿ ಉಗಿದ ನೀರನ್ನು ಕುಷ್ಠರೋಗಿಗಳು ತಮ್ಮ ಶರೀರಕ್ಕೆ ಲೇಪಿಸಿಕೊಳ್ಳುತ್ತಿದ್ದರು. ಬಹುಮಂದಿಗೆ ಆ ವ್ಯಾಧಿ ಕಡಿಮೆ ಆಗುತ್ತಾ ಬಂತು. ಬರುತ್ತಾ ಭಕ್ತರು 2 ತಾಮ್ರದ ಹಂಡೆಗಳ ಬಿಸಿನೀರು, 2 ಬಿಂದೆಗಳಷ್ಟು ತಣ್ಣೀರು ಮಸೀದಿಯಲ್ಲಿ ಇರಿಸಿ ಸುತ್ತಲೂ ತೆರೆಗಳನ್ನು ಬಿಡುತ್ತಾ ಇದ್ದರು. ಶ್ರೀ ಸಾಯಿನಾಥ ಮಹಾರಾಜರು ಆ ನೀರನ್ನು ಬೆರೆಸಿಕೊಂಡು ಸುಮಾರು 1.5 ಗಂಟೆ ಸಮಯ ಸ್ನಾನಗೈದು ದುನಿಯ ಬಳಿ ನಿಲ್ಲುತ್ತಿದ್ದರು. ಸನ್ನಿಹಿತ ಸೇವಕರು ಬೆನ್ನು, ಕುತ್ತಿಗೆ ಮತ್ತು ತಲೆಯನ್ನು ಮೃದುವಾಗಿ ಒರೆಸುತ್ತಾ ಇದ್ದರು. ಯೋಗಿಗಳಿಗೆ ತಣ್ಣೀರ ಸ್ನಾನ ಆಗಲಿ ಅಥವಾ ಸ್ನಾನ ಮಾಡಿಯೇ ತೀರಬೇಕೆಂಬ ನಿಯಮಗಳನ್ನು ಯೋಗಶಾಸ್ತ್ರ ಗ್ರಂಥಗಳು ನಿಷೇಧಿಸಿರುವವು. ಅಷ್ಟೇ ಅಲ್ಲ, ಯಾರಾದರೂ ಸ್ನಾನ ಮಾಡಿರೆಂದು ಹೇಳಿದರೆ ನಾನು ಈಗಲೇ ಕಾಶಿ ತೆರಳಿ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದನು, ಮತ್ತೆ ಇಲ್ಲಿ ಸ್ನಾನ ಯಾತಕ್ಕೆ ಎನ್ನುತ್ತಿದ್ದರು. ನಿತ್ಯವೂ ಕಾಶಿಯಲ್ಲಿ ಸ್ನಾನಗೈಯುವುದು ಶ್ರೀ ದತ್ತಾತ್ರೇಯ ಆಚಾರ ಕ್ರಮವು ಅಂದರೆ ಅವರೇ ದತ್ತಾತ್ರೇಯರೆಂದು ಸೂಚಿಸಿರುವರೆಂದಾಯಿತು. ಹೀಗೆ ಒಮ್ಮೊಮ್ಮೆ ಅವರು 6 ವಾರಗಳವರೆಗೂ ಸ್ನಾನ ಮಾಡುತ್ತಿರಲಿಲ್ಲ. ಸ್ನಾನವಾದ ಅನಂತರ ಬಣ್ಣದ ವಸ್ತ್ರವನ್ನು ಉಟ್ಟುಕೊಂಡು ಒಮ್ಮೊಮ್ಮೆ ಕಫ್ನಿಯನ್ನು ನೆನೆಸಿ ದುನಿಯ ಜ್ವಾಲೆಗಳಿಗೆ ಶಾಖದಿಂದ ಆರಿಸಿ ಮತ್ತೆ ಹಾಕುತ್ತಾ ಇದ್ದರು. ಆ ಕಫ್ನಿ ಮತ್ತು ತಲೆಗೆ ಸುತ್ತುವ ವಸ್ತ್ರವನ್ನು ಅವರು ಕೆಲವು ತಿಂಗಳವರೆಗೂ ಬದಲಾಯಿಸ್ತಾ ಇರಲಿಲ್ಲ. ಅವುಗಳನ್ನು ಬದಲಾಯಿಸಬೇಕಾದರೆ ಕಾಶಿನಾಥನೆಂಬ ದರ್ಜಿ ಎಂದು ಕರೆಸಿ ಹೊಸದನ್ನು ಅಂತ ಹೇಳುತ್ತಾ ಇದ್ದರು. ಅವನು ತಂದುಗೂಡನೆ ಅದನ್ನು ಧರಿಸಿ ಹಳೆಯದನ್ನು ದುನಿಗೆ ಸಮರ್ಪಿಸಿ ನಮಸ್ಕರಿಸುತ್ತಿದ್ದರು. ಒಮ್ಮೊಮ್ಮೆ ಕೆಲವು ಭಕ್ತರಿಗೆ ಆ ಶೇಷ ವಸ್ತ್ರವ ಅಂದರೆ ಹಳೆಯ ಕಫ್ನಿಯನ್ನು ಪ್ರಸಾದವಾಗಿ ನೀಡುತ್ತಿದ್ದರು. ಅವರು ಕಫ್ನಿ ಬದಲಾಯಿಸುವುದು ತುಂಬ ನಿಧಾನವಾಗಿ ಹಳೆಯ ಕಫ್ನಿ ಹರಿದು ಹೋಗುತ್ತಾ ಇತ್ತು. ಆಗ ತಾತ್ಯಾ ಬಾಬಾರ ಬಳಿ ಸೇರಿ ಅದನ್ನು ಪರೀಕ್ಷಿಸುವಂತ ನೋಡಿ ಆ ಹರಿದ ಭಾಗವನ್ನು ತನ್ನ ಕೈ ಬೆಟ್ಟುಗಳಿಂದ ಇನ್ನೂ ದೊಡ್ಡದಾಗಿ ಮಾಡುತ್ತಿದ್ದನು. ಆದರೂ ಶ್ರೀ ಸಾಯಿ ಹೊಸದನ್ನು ಕೊಳ್ಳುವ ಬದಲಾಗಿ ಮಧ್ಯಾಹ್ನ ಏಕಾಂತದ ಸಮಯದಲ್ಲಿ ಒಂದು ಮುಳ್ಳನ್ನು ಸೂಜಿಯಾಗಿ ಮಾಡಿಕೊಂಡು ಆ ಹರಿದ ಭಾಗಗಳನ್ನು ಹೊಲುಕುತ್ತಾ ಇದ್ದರು. ಅಂತೆಯೇ ಅವರಿಗೆ ಮನ ಬಂದಾಗ ಬಾಲ ಎಂಬ ಕ್ಷೌರಿಕನಿಂದ ತಮ್ಮ ತಲೆಯನ್ನು ನುಣ್ಣಗ ಬೋಳಿಸಿಕೊಂಡು ಮೀಸವನ್ನು ಸಣ್ಣದಾಗಿ ಕತ್ತರಿಸಿಕೊಂಡು ಮುಖಕ್ಷೌರ ಮಾಡಿಸಿಕೊಳ್ಳುತ್ತಾ ಇದ್ದರು. ದರ್ಜಿಗಾಗಲಿ ಕ್ಷೌರ ಮಾಡಿದವನಿಗಾಗಲಿ ಕೈಗೆ ಬಂದಷ್ಟು ಹಣ ಕೊಡುತ್ತಾ ಇದ್ದರು. ಆದರೆ ಅದು ಯಾವಾಗಲೂ ಅವರ ಕೆಲಸದ ಪ್ರತಿಫಲಕ್ಕಿಂತಲೂ ಬಹು ಹೆಚ್ಚಾಗಿಯೇ ಇರುತ್ತಾ ಇತ್ತು. ಶ್ರೀ ಸಾಯಿ ಅತ್ಯಂತ ಮಿತಭಾಷಿ, ಹೆಚ್ಚಾಗಿ ಅರ್ಧನಿಮೀಲಿತ ದೃಷ್ಟಿಯಿಂದ ಭಕ್ತರು ಬರುತ್ತಂತೆಯೇ ಒಂದು ಬಾರಿ ಅವರ ಕಡೆ ನೋಡುತ್ತಾ ಇದ್ದರು. ಮಕ್ಕಳೊಂದಿಗೆ ವಿನೋದದಿಂದ ಮಾತನಾಡುತ್ತಾ ಒಡನಾಡುತ್ತಾ ಇದ್ದರು. ಹಸುಕೂಸುಗಳನ್ನು ಎತ್ತಿಕೊಂಡು ಮಾತನಾಡಿಸಿ ಮುದ್ದು ಮಾಡುತ್ತಾ ಇದ್ದರು. ಒಂದು ಬಾರಿ ಪಕ್ಕದ ಗ್ರಾಮದಿಂದ ಆಗಾಗ ಶಿರಡಿ ಬರುವ ಪಿಲಾಜಿ ಗುರವ್ ತನ್ನ 10 ವರ್ಷದ ಮಗ ತನ್ನೊಂದಿಗೆ ಬರುವನೆಂದು ಹಠ ಹಿಡಿಯಲು ಪಿಲಾಜಿ ಹೊಡೆದನು. ತಡೆದು ಶಿರಡಿಗೆ ಬರುತ್ತಲೇ ಬಾಬಾ ಕೋಪದಿಂದ ಆ ಸಣ್ಣ ತುಂಟನನ್ನು ಹೊಡೆದರೆ ಸುಮ್ಮನೆ ಇರನು, ಅವನು ನಿನ್ನೊಂದಿಗೆ ಬಂದರೆ ನೀನೇನು ಕಳೆದುಕೊಳ್ಳವೇ, ಮುಂದಿನ ಬಾರಿಯಿಂದ ಅವನನ್ನು ಕರೆದುಕೊಂಡು ಬರುತ್ತಿರು ಎಂದರು. ಆಗನಿಂದ ಪಿಲಾಜಿ ಗುರವ್ ಅಂತೆಯೇ ನಡೆದುಕೊಂಡನು. ಬೆಳಿಗ್ಗೆ ಸುಮಾರು 9 ಗಂಟೆ ಹೊತ್ತಿಗೆ ಶ್ರೀ ಸಾಯಿ 4 ಮಡಿಕೆ ಮಾಡಿದ ಬಟ್ಟೆಯ ಜೋಳಿಯಂತೆ ಮಾಡಿ ಎಡಭುಜಕ್ಕೆ ಹಾಕಿಕೊಂಡು ಬಲಗೈಯಲ್ಲಿ ಲೋಹದ ತಗಡಿನಿಂದ ತಯಾರಿಸಿದ ಡಬ್ಬ
ಡಬ್ಬಾವನ್ನು ತೆಗೆದುಕೊಂಡು ನಿತ್ಯವೂ ನಿಯಮಿತವಾದ 5 ಮನೆಗಳಿಗೆ ಮಾತ್ರವೇ ಭಿಕ್ಷಗೈಯುತ್ತಿದ್ದರು. ದ್ರವಾಹಾರವನ್ನು ಡಬ್ಬಾದಲ್ಲಿಯೂ ರೊಟ್ಟಿಯಂತಹ ಗಣಪದಾರ್ಥಗಳನ್ನು ಜೋಳಿಯಲ್ಲಿಯೂ ಹಾಕಿಸಿಕೊಳ್ಳುತ್ತಾ ಇದ್ದರು. ಅಂತಹ 5 ಮನೆಗಳಲ್ಲಿ ಬಾಯಿಜಮಾಯಿ ಮನೆ ಒಂದಾಗಿತ್ತು. ಶ್ರೀ ಬಾಬಾ ಮನೆಯ ಮುಂದೆ ಬಂದು ನಿಂತು, ಆಬಾದೆ ಬಾಯಾಜಿ ಮಾಮಿ ರೋಟಿ ಲಾವೋ, ಸನ್ಮಂಗಳ ವೃದ್ಧಿಯಾಗಲಿ, ಬಾಯಾಜಿ ಮಾಯಿ ರೋಟಿ ತಾ ಎಂದು ಕೂಗಿ ಕರೆಯಲು ಆ ಮಮತೆಯ ಮಾತೆಯು ತನ್ನ ಕೆಲಸಗಳನ್ನು ನಿಲ್ಲಿಸಿ ಶ್ರೀ ಬಾಬಾರನ್ನು ಸ್ವಾಗತಿಸಿ ಅವರ ಎದುರು ಕುಳಿತುಕೊಳ್ಳುತ್ತಿದ್ದಳು. ಆಗ 7-8 ವರ್ಷಗಳ ಆಗಿದ ಆಕೆಯ ಮಗ ತಾತ್ಯ ಬಾಬಾರ ಭುಜದ ಮೇಲೆ ಹತ್ತಿ ಆಡುವುದು ಅಥವಾ ಅವರ ಮಡಿಲಲ್ಲಿ ಹೊರಳಾಡುವುದು ಮಾಡುತ್ತಿದ್ದನು. ಆಕೆ ಅವನನ್ನು ಕಸಿರಿದಾಗ ಅಥವಾ ಆಕೆಯ ಮುಖದ ಮಂಡಲದಲ್ಲಿ ಯಾವ ಸಣ್ಣ ಕಿರಿಕಿರಿಗೊಂಡ ಚಿಹ್ನ ಕಂಡು ಬಂದರೂ ಶ್ರೀ ಸಾಯಿ ಅವನ ಮೇಲೆ ಕೋಪಗೊಳ್ಳವೇ, ಯಾಕಮ್ಮ, ಅವನಿಷ್ಟ ಬಂದಂತ ಇರ್ಲಿ ಬಿಡು ಎನ್ನುತ್ತಿದ್ದರು. ಹೀಗೆ ಭಿಕ್ಷ ಸ್ವೀಕರಿಸಿ ತಂದು ಮಸೀದಿಯ ಸೇರುತ್ತಂತೆಯೇ ಶ್ರೀ ಬಾಬಾ ಒಂದು ರೊಟ್ಟಿ ಮತ್ತು ಸ್ವಲ್ಪ ಅನ್ನವನ್ನು ಧುನಿಗೆ ಆಹುತಿಯಾಗಿ ಸಮರ್ಪಿಸಿ ಮಿಕ್ಕಿದ್ದೆಲ್ಲವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಕೊಳಂಬ ಹಾಕಿ ಮಜ್ಜಿಗೆ ಹಾಕಿ ಮುಚ್ಚಳ ಮುಚ್ಚದೆ ಇರಿಸುತ್ತಿದ್ದರು. ಮೊದಲ ದಿನಗಳಲ್ಲಿ ಸಾಯಿ ಭಿಕ್ಷುಕರು ಸೇವಕರು ಆದ್ದರಿಂದ ತಮಗೆ ಬೇಕಾದಷ್ಟವನ್ನು ತೆಗೆದುಕೊಳ್ಳುತ್ತಿದ್ದರು. ಅವರು ಯಾವ ಪ್ರಾಣಿಯನ್ನು ಅಸಹಿಸಿಕೊಂಡಲಿಲ್ಲ. ಎಲ್ಲರೂ ತಗೊಂಡು ಹೋದ ಮೇಲೆ ಮಿಕ್ಕಿದ ಉಳಿದನ್ನ ಪದಾರ್ಥವನ್ನು ರುಚಿ ವಿಚಕ್ಷಣೆ ಇಲ್ಲದೆ ಸೇರಿಸಿ ಕೆಲವು ತುತ್ತುಗಳನ್ನು ಮಾತ್ರ ತಿನ್ನುತ್ತಿದ್ದರು. ಹಿಂದೂ ಧರ್ಮದ ಪ್ರಕಾರ ಅವರು ನೈಷ್ಠಿಕ ಬ್ರಹ್ಮಚಾರಿ. ಆದ್ದರಿಂದಲೇ ತಮ್ಮ ಗುರು ಸಂದೇಹದೊಂದಿಗಿದ್ದ ಕಾಲ ಅವರ ಸನ್ನಿಧಿಯಲ್ಲಿಯೇ ಅಂತವೇ ಸದಾ ಗುರುವಿನ ಸನ್ನಿಧಿಯಲ್ಲಿರುವ ಗಳಾಗಿದ್ದು ಸೇವಗೈದರು. ಗುರುಗಳು ಪರಮಪದಿಸಿದಾಗ ಬಳಿಕೆ ಅವರ ಪ್ರತಿರೂಪವಾಗಿ ನಿರತಾಗ್ನಿಹೋತ್ರವನ್ನು ನಿರ್ವಹಣಗೈದರು. ಸದಾ ಬೆಳ್ಳಿನ ಕೋರ ವಸ್ತ್ರವನ್ನು ಉಡುತ್ತಿದ್ದರು. ಲೆಂಡಿ ತೋಟಕ್ಕೆ ಹೋಗುವ ಸಮಯವನ್ನು ಹೊರತುಪಡಿಸಿದಲ್ಲಿ ಬೇರವ ಸಮಯದಲ್ಲಿಯೂ ಪಾದರಕ್ಷೆಗಳನ್ನು ಧರಿಸ್ತಾ ಇರಲಿಲ್ಲ. ಹಗಲೆಲ್ಲ ಎಂದಿಗೂ ಗೋಡೆಗೆ ಒರಗಿಕೊಳ್ಳದೆ ಗೋಡೆಯಿಂದ ಒಂದಿಂಚು ದೂರದಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು. ದಂತಧಾವನವನ್ನು ಮಾಡಿಕೊಳ್ಳದೆ ಕೇವಲ ನೀರಿನಿಂದ ಬಾಯಿ ಮುಖವನ್ನು ತೊಳೆಯುತ್ತಿದ್ದರು. ಭಿಕ್ಷಾನ್ನವನ್ನು ಮಾತ್ರವೇ ಸೇವಿಸುತ್ತಿದ್ದರು. ಅಂತರಂಗದಲ್ಲಿ ಮಾತ್ರ ಎಲ್ಲವೂ ಭಗವಂತನ ರೂಪವೆಂದೇ ವಾಸುದೇವ ಸರ್ವಮಿತಿ ಭಗವದ್ಗೀತಾ ದರ್ಶಿಸುವ ಅತಿ ಅಪರೂಪವಾದ ಮಹಾತ್ಮರು ಶ್ರೀ ಸಾಯಿನಾಥರು. ಸಮಹಾತ್ಮ ಸುದುರ್ಲಭ ಭಗವದ್ಗೀತಾ. ಆದ್ದರಿಂದಲೇ ಶ್ರೀ ಸಾಯಿ ಯಾವ ಪ್ರಾಣಿಯನ್ನೂ ಅಸಹಿಸಿಕೊಳ್ಳಲಿಲ್ಲ. ಅವರು ಆದರ್ಶ ಭಿಕ್ಷು. ಯಾರನ್ನೂ ಭಿಕ್ಷಕ್ಕಾಗಿ ಪೀಡಿಸ್ತಾ ಇರಲಿಲ್ಲ. ಶ್ರೀ ಬಾಬಾ ಶಿರಡಿಯನ್ನು ಸೇರಿದ 2 ವರ್ಷಗಳಿಗೆ ಆ ಪ್ರಾಂತದಲ್ಲಿ ಕ್ಷಾಮ ಎದುರಾಯಿತು. ಆಗ ಶ್ರೀಮಂತರಾದ ನಂದೂ ತಾತ್ಯಾರ ಮನೆಗಳಲ್ಲಿ ಮಾತ್ರವೇ ಒಂದೊಂದು ಮನೆಯಿಂದ ಅರ್ಧ ರೊಟ್ಟಿಯನ್ನು ಮಾತ್ರವೇ ಶ್ರೀ ಸಾಯಿ ಸ್ವೀಕರಿಸುತ್ತಿದ್ದರು. ಬೆಳಿಗ್ಗೆ ಭಿಕ್ಷಕ ಹೋಗಿ ಬಂದ ನಂತರ 9 ಗಂಟೆಯ ಸುಮಾರಿಗೆ ಶ್ರೀ ಸಾಯಿ ಪಾದರಕ್ಷೆಗಳನ್ನು ಧರಿಸಿ ಲೆಂಡಿ ತೋಟಕ್ಕೆ ಹೋಗಿ ಬರುತ್ತಿದ್ದರು. ಭಕ್ತರು ದಾರಿಯುದ್ದಕ್ಕೂ ಅವರಿಗೆ ಕೊಡೆಯನ್ನು ಹಿಡುತ್ತಿದ್ದರು. ಆಗ ತೆಗೆದ ಛಾಯಾಚಿತ್ರದಲ್ಲಿ ಅವರಿಗೆ ಎಡಭಾಗದಲ್ಲಿ ಬೂಟಿ, ಬಲಭಾಗದಲ್ಲಿ ನಿಮೋನ್ಕರ್ ಛತ್ರವನ್ನು ಹಿಡಿದು ಭಾಗೋಜಿ ಕಾಣಸಿಗುವರು. ಇವರೆಲ್ಲರನ್ನೂ ಲೆಂಡಿ ತೋಟದ ಹೊರಗೆ ಬಿಟ್ಟು ಅಬ್ದುಲ್ಲಾನೊಂದಿಗೆ ಸೇರಿ ಲೆಂಡಿ ತೋಟದಲ್ಲಿ
ಸ್ವಲ್ಪ ಹೊತ್ತು ಕಳೆದು ಬರುತ್ತಾ ಇದ್ದರು. ಸುಮಾರು 10:30 ಗಂಟೆಯ ಸಮಯದಲ್ಲಿ ಅವರು ಮಸೀದಿಗೆ ಸೇರಿದ ಅನಂತರ ಗಾಯಕರು, ನರ್ತಕರು, ನರ್ತಕಿಯರು, ಗಾರಡಿಯವರು ಶ್ರೀ ಬಾಬಾರ ಮುಂದೆ ತಮ್ಮ ಕಳಾ ಪ್ರದಕ್ಷಿಣೆ ಮಾಡುತ್ತಿದ್ದರು. ಇಲ್ಲದಿದ್ದಲ್ಲಿ ಮಧ್ಯಾಹ್ನದವರೆಗೂ ಅವರು ಭಕ್ತರೊಂದಿಗೆ ಮಾತನಾಡುತ್ತಲೇ ಬಹಳಷ್ಟು ಕಥೆಗಳನ್ನು ಹೇಳುತ್ತಿದ್ದರು. ಒಂದು ದಿನ ಭಕ್ತರು ಅವರನ್ನು ಪೂಜಿಸುತ್ತಿರಲು ನಾನಾವಳಿ ಅಲ್ಲಿಗೆ ಬಂದು, ಎದ್ದೇಳು, ಆಸನದ ಮೇಲೆ ನಾನು ಕೂತುಕೋಬೇಕು ಎಂದು ಗರ್ಜಿಸಿದನು. ಶ್ರೀ ಸಾಯಿ ಅತ್ಯಂತ ನಿರ್ಲಿಪ್ತತೆಯಿಂದ ಎದ್ದು ನಿಂತರು. ಆ ಸ್ಥಾನದಲ್ಲಿ ನಾನಾವಳಿ ಕುಳಿತುಕೊಂಡು ಮರುಕ್ಷಣವೇ ಎದ್ದು ಶ್ರೀ ಸಾಯಿಬಾಬಾ ಅವರಿಗೆ ನಮಸ್ಕರಿಸಿ ಹೊರಟು ಹೋದನು. ಮತ್ತೊಮ್ಮೆ ಹರಿದ್ವಾರ ಬುವಾ ಎಂಬ ಸಾಧು ಪ್ರತಿದಿನವೂ ಮಸೀದಿಯಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಒಂದು ದಿನ ಒಂದು ಸಣ್ಣ ಮಗುವು ಬಂದು ಮುಂಚೆನೇ ಬಂದು ಅಲ್ಲಿ ಕೂತಿತ್ತು. ಆ ಸಾಧು ಆ ಮಗುವನ್ನು ಕಸರಿ ಅಲ್ಲಿಂದ ಎಬ್ಬಿಸಿ ತಾನು ಅಲ್ಲಿ ಕೂತನು. ತಕ್ಷಣವೇ ಶ್ರೀ ಬಾಬಾ ಅವರು ಉಗ್ರರಾಗಿ ಮಸೀದಿಯಿಂದ ಎಲ್ಲರನ್ನೂ ಹೊರಗ ನೆಟ್ಟಿದರು. ಸ್ವಲ್ಪ ಹೊತ್ತು ನಂತರ ಆ ಸಾಧು ಮತ್ತೆ ಅಲ್ಲಿ ಕೂತುಕೊಳ್ಳಲು ಮುಂದಾಗುತ್ತಂತೆಯೇ ಶ್ರೀ ಸಾಯಿ ಅವನನ್ನು ಮತ್ತೆ ಹೊರಗ ನೆಟ್ಟಿದರು. ಸೃಷ್ಟಿಯಲ್ಲಿ ಎಲ್ಲಕ್ಕೂ ಭಗವಂತನೇ ಒಡೆಯನಾದಲ್ಲಿ ಪ್ರತಿದಿನವೂ ಸ್ವಲ್ಪ ಹೊತ್ತು ಕುಳಿತುಕೊಂಡವಷ್ಟು ಮಾತ್ರಕ್ಕೆ ಯಾವ ಪ್ರದೇಶವೇ ಆದರೂ ಆ ಸಾಧುವುದಾಗಲಿ ಅಥವಾ ತಮ್ಮದಾಗಲಿ ಹೇಗಾಗಿತ್ತಂತೂ ಮೇಲೆ ಹೇಳಿದ 2 ಸಂದರ್ಭಗಳಲ್ಲಿ ಶ್ರೀ ಬಾಬಾರ ಭಾವ ಆಗಿರಬಹುದು. ಶ್ರೀ ಸಾಯಿನಾಥರು ಹೇಳಿದ ಭಾವಗರ್ಭಿತವಾದ ಕಥೆಗಳನ್ನು ಶ್ರೀ ಸಾಯಿನಾಥ ಪ್ರಬೋಧಾಮೃತದಲ್ಲಿ ವಿವರಣೆಯೊಂದಿಗೆ ನೀಡಿರುತ್ತೇನೆ. ಕೆಲವು ಭಕ್ತರು ತಮ್ಮ ಭೋಜನದಿಂದ ಮೊದಲು ಸ್ವಲ್ಪ ಭಾಗವನ್ನು ಶ್ರೀ ಸಾಯಿನಾಥರಿಗೆ ಅರ್ಪಿಸುತ್ತಿದ್ದರು. ಅವರು ಅದರೊಳಗೆ ಸ್ವಲ್ಪ ಭಾಗವನ್ನು ಭಕ್ತರಿಗೆ ಹಂಚಿ ತಟ್ಟೆಯಲ್ಲಿ ಸ್ವಲ್ಪ ಉಳಿಸಿ ಮತ್ತೆ ಹಿಂದಿರುಗಿ ಕೊಡ್ತಾ ಇದ್ದರು. ಅನಂತರ ಅವರು ಭಕ್ತರ ಪಂಕ್ತಿಯಲ್ಲಿ ಕುಳಿತು ಭೋಜನಗೈಯುತ್ತಾ ಇದ್ದರು. ಅವರ ಬಲಭಾಗದಲ್ಲಿ ತಾತ್ಯಾ ರಾಮಚಂದ್ರ ಪಾಟೀಲ್, ಬಯಾಜಿ ಪಾಟೀಲ್, ಎಡಭಾಗದಲ್ಲಿ ಬಡೇ ಬಾಬಾ, ಶ್ಯಾಮ, ಬೂಟಿ, ಕಾಕಾ ದೀಕ್ಷಿತರು ಕೂತ್ಕೊಳ್ತಾ ಇದ್ದರು. ಸುತ್ತಲೂ ತೆರೆಗಳನ್ನು ಇಳಿಬಿಡುತ್ತಾ ಇದ್ದರು. ಅನಂತರ ಅದರೊಳಗೆ ಯಾರೂ ಪ್ರವೇಶಿಸ್ತಾ ಇರಲಿಲ್ಲ. ಆಗಾಗ ಆ ಪಂಕ್ತಿಯಲ್ಲಿ ಭಾಗೋಜಿ, ಮಾಧವ್ ಫಸ್ಲೆ, ನಿಮೋನ್ಕರು ಕೂತ್ಕೊಳ್ತಾ ಇದ್ದರು. ಸ್ಯಾಮ್ಯಾನಿಗೆ ಮಾತ್ರ ಅವನ ಆಚಾರವಂತೆ ಪಾಯಸವನ್ನು ಮಾತ್ರವೇ ಶ್ರೀ ಬಾಬಾ ಬಡಿಸ್ತಾ ಇದ್ದರು. ಬೇಸಿಗೆಯ ಕಾಲದಲ್ಲಿ ಶ್ರೀ ಸಾಯಿ ಪ್ರತಿದಿನವೂ ಒಂದು ಮಾವಿನ ಹಣ್ಣನ್ನು ಸ್ವಲ್ಪ ರುಚಿ ನೋಡಿ ಭಕ್ತರೆಲ್ಲರಿಗೂ ಹಂಚುತ್ತಾ ಇದ್ದರು. ಅನಂತರ 1 ಸೇರು ಹಾಲು, 1 ಸೇರು ರೊಟ್ಟಿ, 1 ಸೇರು ಸಕ್ಕರೆಗಳನ್ನು ಒಂದು ಪಾತ್ರೆಯಲ್ಲಿ ಬೆರೆಸಿ ಕೂಡಿಸಿ ಪ್ರಸಾದವಾಗಿ ಹಂಚುತ್ತಾ ಇದ್ದರು. ಆಗ ಶ್ರೀ ಸಾಯಿನಾಥರೇ ಎಲ್ಲರ ತಟ್ಟೆಗಳನ್ನು ಖಾದ್ಯಗಳಿಂದ ತುಂಬುತ್ತಾ ಇದ್ದರು. ಭಕ್ತರು ಭೋಜನಾರ್ಥವಾಗಿ ತಮ್ಮ ಮಕ್ಕಳನ್ನು ಕರೆತಂದಾಗ ಮೊದಲು ಅವರಿಗೆ ಇಷ್ಟವಾದವುಗಳನ್ನು ಕೊಟ್ಟು ಅನಂತರ ಭೋಜನವನ್ನು ಬಡಿಸ್ತಾ ಇದ್ದರು. ಒಂದು ಬಾರಿ ಎಲ್ಲರೂ ಭೋಜನಗೈಯುತ್ತಿರಲು ಶಿಥಿಲವಾದ ಮಸೀದಿಯ ಸೂರಿನಿಂದ ಪಟಪಟವೆಂದು ಶಬ್ದವಾಯಿತು. ತಕ್ಷಣವೇ ಶ್ರೀ ಸಾಯಿ ತಮ್ಮ ಕೈಯನ್ನು ಮೇಲಕ್ಕೆತ್ತಿ ತಾಳು ತಾಳು ಎಂದರು. ಆ ಶಬ್ದ ನಿಂತಿತು. ಭೋಜನ ಮುಗಿಸಿ ಎಲ್ಲರೂ ಹೊರಗೆ ಬರುತ್ತಿದ್ದೆಯೇ ಮಸೀದಿಯ ಸೂರಿನಿಂದ ಒಂದು ಭಾಗವು ಸರಿಯಾಗಿ ಇವರುಗಳು ಕುಳಿತ ಸ್ಥಳದಲ್ಲಿಯೇ ಮುರಿದು ಬಿದ್ದಿತ್ತು. ಶ್ರೀ ಸಾಯಿ ತಾಳು ತಾಳೆಂದು ಯಾರಿಗೆ ಆದೇಶಿಸಿದರೋ ಎಂಬುದು ಆಗ ಎಲ್ಲರಿಗೂ ಅರ್ಥವಾಗಿ ಆಶ್ಚರ್ಯಚಕಿತರಾದರು. ಎಲ್ಲರ ಭೋಜನವು ಆದ ಅನಂತರ ಸಗುಣಮೇರು ನಾಯಕ್ ಮಸೀದಿಯ ಶುಭ್ರಗೊಳಿಸಿ ಶ್ರೀ ಸಾಯಿನಾಥರು ಯಥಾಸ್ಥಾನದಲ್ಲಿ ಕುಳಿತ ಬಳಿಕೆ ಅವರಿಗೆ ತಾಂಬೂಲ ಮತ್ತು 1 ಲೋಟ ನೀರು ಕೊಟ್ಟು 2 ರೂಗಗಳ ದಕ್ಷಿಣೆ ಸಮರ್ಪಿಸುತ್ತಿದ್ದನು. ಆಗ ಶ್ರೀ ಸಾಯಿ ಕುಸು ಹೊತ್ತು ಏಕಾಂತವಾಗಿ ಕುಳಿತಿರ್ತಾ ಇದ್ದರು. ಮಧ್ಯಾಹ್ನ 2:30 ಸುಮಾರಿಗೆ ಭಕ್ತರು ಮತ್ತೆ ಮಸೀದಿಯ ಸೇರುತ್ತಿದ್ದರು. ಹರಿದಾಸರು, ವೇಷಧಾರಿಗಳು, ಸರ್ಕಸ್ನವರು ಅವರ ದಿವ್ಯ ಸನ್ನಿಧಿಯಲ್ಲಿ ತಮ್ಮ ಕಳೆಯ ಪ್ರದರ್ಶಿಸ್ತಾ ಇದ್ದರು. ಅವರು ಒಬ್ಬೊಬ್ಬರಿಗೆ ತಳಾ 2 ರೂಗಗಳನ್ನು ನೀಡುತ್ತಾ ಇದ್ದರು. ಲಕ್ಷ್ಮಣ್, ಬಾಳಶಿಂಪಿಯಂತಹ ಯುವಕರು ಕೆಲವರು ಆ
ಕಾಣಿಕೆಗಳಲ್ಲಿ ಸ್ವಲ್ಪ ಭಾಗವನ್ನು ಅಪಹರಿಸುತ್ತಾ ಇದ್ದರು. ಆದರೂ ಶ್ರೀ ಸಾಯಿ ಅವರನ್ನು ಏನೂ ಅಂತ ಇರಲಿಲ್ಲ. ಆ ಸಮಯದಲ್ಲಿ ಬಹಳಷ್ಟು ವಿಶೇಷಗಳು ನಡೆಯುತ್ತಿದ್ದವು. ಉದಾಹರಣೆಗೆ ಜನವರಿ 1, 1912 ಶ್ರೀ ಸಾಯಿ 3 ಕಥೆಗಳನ್ನು ಹೇಳಿದರು. 3ನೆಯ ಕಥೆಯನ್ನು ಪ್ರಾರಂಭಿಸಿದಂತೆಯೇ ಒಬ್ಬ ಫಕೀರು ಬಂದು ಅವರ ಪಾದಗಳನ್ನು ಸ್ಪರ್ಶಿಸಿದನು. ಸಾಯಿ ಕೋಪದಿಂದ ಅಟ್ಟಿದರೂ ಅವನು ಬಿಡದೆ ಅವರ ಪಾದಗಳನ್ನು ಹಿಡಿದುಕೊಂಡನು. ಅನಂತರ ಅವನು ಹೊರಗೆ ಹೋಗಿ ಮಸೀದಿಯ ಪ್ರಹರಿ ಗೋಡೆಯ ಬಳಿ ನಿಂತನು. ಆ ಕೋಪದಿ ಸಾಯಿ ಆರತಿ ಸಾಮಗ್ರಿಗಳನ್ನು ಮತ್ತು ನೈವೇದ್ಯಗಳನ್ನು ಹೊರಗೆಸೆದರು. ರಾಮಮಾರುತಿ ಎಂಬುವನ್ನು ಏಕಾಏಕಿ ಮೇಲಕ್ಕೆತ್ತಿದ್ದರು. ಅವನಿಗೆ ಆಗ ಊರ್ಧ್ವಲೋಕಕ್ಕೆ ಹೋದಷ್ಟು ಆನಂದ ಅನುಭೂತಿ ಆಯಿತಂತೆ. ಅಂತೆಯೇ ಭಾಗ್ಯ ಎಂಬುವನನ್ನು ಮತ್ತೊಬ್ಬ ಯುವಕನ್ನು ಹೊಡೆದರು. ಆ ಕೋಪದಲ್ಲಿಯೇ ಕಾಪರ್ಡೆ ಮಗನಾದ ಬಲ್ವಂತನನ್ನು ಪ್ರಮಾದದಿಂದ ರಕ್ಷಿಸದೆ ಎಂದು ಹೇಳಿ ಆ ಫಕೀರ್ ಕಾಪರ್ಡೆಯನ್ನು ಮುಗಿಸಬೇಕಂತಿದ್ದನು. ಆದರೆ ನಾನು ಅಡ್ಡ ಹೋಗಿ ತಡೆದೆನು ಎಂದರು. ಆರತಿಯ ಸಮಯದಲ್ಲಿ ತಮ್ಮ ಸ್ಥಾನದಿಂದ ಎದ್ದು ಹೋಗಿ ಆರತಿಯಾದ ಅನಂತರ ಹಿಂದಿರುಗಿ ಬಂದು ಕುಳಿತರು. ಕಾಪರ್ಡೆ ಡೈರಿ. ಇಂತಹ ಆಗ್ರಹದೊಂದಿಗೆ ಬಾಬಾರಲ್ಲಿ ಭಕ್ತರ ಮೇಲಿನ ಅತ್ಯಂತ ಶೀತಲ ಮತ್ತು ಸುಕೋಮಲವಾದ ಪ್ರೇಮವು ಪ್ರಕಟಗೊಳ್ಳುತ್ತಾ ಇತ್ತು. ಆಗಾಗ ಅವರೇ ಹಣ್ಣುಗಳನ್ನು ಕೊಂಡುಕೊಂಡು ಹೋಳುಗಳು ಮಾಡಿ ಭಕ್ತರಿಗೆ ಹಂಚುತ್ತಾ ಇದ್ದರು. ಬಾಳೆಹಣ್ಣನ್ನು ಸುಲಿದು ಹಣ್ಣನ್ನು ಭಕ್ತರಿಗೆ ಕೊಟ್ಟು ಸಿಪ್ಪೆಯನ್ನು ತಾವಿಟ್ಟುಕೊಳ್ಳುತ್ತಾ ಇದ್ದರು. ಮಾವಿನ ಹಣ್ಣನ್ನು ಅತ್ಯಂತ ಪರಿಣಿತಿಯಿಂದ ಎಲ್ಲ ಕಡೆಯಿಂದಲೂ ಒತ್ತಿ ಭಕ್ತರಿಗೆ ಕೊಡ್ತಾ ಇದ್ದರು. ಇಡೀ ಹಣ್ಣಿನ ರಸವೆಲ್ಲವೂ ಸುಲಭವಾಗಿ ಬಾಯಿಗೆ ಬಂದು ಸಿಪ್ಪೆ ಮತ್ತು ವಾಟೆಯನ್ನು ಎಸೆಯಲು ಅನುಕೂಲವಾಗುತ್ತಾ ಇತ್ತು. ಸುಖ ಸೌಖ್ಯಾದಿಗಳನ್ನು ಭಕ್ತರಿಗೆ ಕೊಟ್ಟು ಅವರ ದುಃಖವನ್ನು ತಾವು ಸ್ವೀಕರಿಸುವಂತೆ ಭಕ್ತರಿಗೆ ಮಾಯೆಯು ಬಾಧೆಯನ್ನು ತೊಲಗಿಸಿ ದಿವ್ಯಾನುಭವವನ್ನು ಸುಲಭವಾಗಿ ಪ್ರಸಾದಿಸುವೆಂದು ಈ ಚರ್ಯೆಗಳಲ್ಲಿ ಅವರ ಭಾವ ಆಗಿರಬಹುದು. ಒಮ್ಮೊಮ್ಮೆ ಅದೇನು ವಿಚಿತ್ರವೋ ಏನೋ, ಅವರ ಹೇಳಿದ ಕಥೆಗಳನ್ನು ಕೇಳದ ಭಕ್ತರೆಲ್ಲರೂ ಅವುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾ ಇದ್ದರು. ಒಂದು ದಿನ ಶ್ರೀ ಸಾಯಿ ಗತ ಜನ್ಮಗಳಲ್ಲಿ ಶ್ರೀ ಸಾಯಿ, ಬಾಪು ಸಾಹೇಬ್, ಜೋಗ್, ದಾದಾ ಕ್ಯಾಲ್ಕರ್, ಶ್ಯಾಮ ಕಾಪರ್ಡೆ ದೀಕ್ಷಿತ್ಗಳೆಲ್ಲರೂ ಒಂದು ಸಣ್ಣ ಬೀದಿಯಲ್ಲಿ ತಮ್ಮ ಗುರುವಿನೊಂದಿಗೆ ನಿವಾಸ ಮಾಡುತ್ತಾ ಇದ್ದರಂತೆ. ಆದ್ದರಿಂದಲೇ ತಾವು ಈ ಜನ್ಮದಲ್ಲಿ ಎಲ್ಲರನ್ನೂ ಮತ್ತೆ ಸೇರಿಸುತ್ತಿರುವೆಂದು ಶ್ರೀ ಬಾಬಾ ಹೇಳಿದರು. ಸಾಯಂಕಾಲ ಶ್ರೀ ಬಾಬಾ ಮಸೀದಿಯ ಪ್ರಾಂಗಣದಲ್ಲಿ ಕೆಲ ಹೊತ್ತು ಅಡ್ಡಾಡಿ ಪ್ರಹರಿ ಗೋಡೆಗೆ ಒರಗಿಕೊಂಡು ನಿಂತು ಬೀದಿಯಲ್ಲಿ ಓಡಾಡುವ ಜನರೊಂದಿಗೆ ಒಗಟಾಗಿ ಮಾತನಾಡುತ್ತಾ ಇದ್ದರು. ಉದಾಹರಣೆಗೆ 10 ಹಾವುಗಳು ಹರಿದು ಹೋದವು, ಆದರೆ ಬಹಳಷ್ಟು ಬರುವವು. ಇಲ್ಲಿಗೆ ಜನರು ಗದ್ದೆಲು ಹುಳಗಳು ಹುತ್ತದಂತೆ ಸೇರುವರು. ವಣಿ ತೈಲಿ ವ್ಯಾಪಾರಿಗಳು ನನ್ನನ್ನು ಅತ್ಯಂತವಾಗಿ ಬಾಧಿಸುತ್ತಿದ್ದರೆ ನಾನು ಈ ಮಸೀದಿನಲ್ಲಿ ಇರಲ್ಲ ಎಂದು ಹೇಳಿ ಒಮ್ಮೊಮ್ಮೆ ಆಗಿಂದಾಗಲೇ ಅವರು ಹೊರಡಲು ಸಂಸಿದ್ಧವಾಗುತ್ತಾ ಇದ್ದರು. ಆಗ ತಾತ್ಯ ಓಡೋಡಿ ಬಂದು ನಾನು ಅವರನ್ನು ದಂಡಿಸಿರುವನು, ಈಗ ಶಾಂತರಾಗಿರಿ, ಮತ್ತೊಂದು ದಿನ ಹೊರಡೋಣ ಎಂದು ಲಾಲಿಸಿ ಸಮಾಧಾನ ಪಡಿಸಿದ ನಂತರ ಅವರು ಶಾಂತರಾಗುತ್ತಾ ಇದ್ದರು. ಸಾಯಂಕಾಲ 5 ಗಂಟೆಯ ಸುಮಾರಿಗೆ ಶ್ರೀ ಬಾಬಾ ಮತ್ತೆ ಲೆಂಡಿ ತೋಟಕ್ಕೆ ಹೋಗಿ ಬರುತ್ತಿದ್ದರು. ಆಗ ಪಿಲಾಜಿ ಗುರು ಮಸೀದಿಯ ಮುಂದೆ ಸನಾದಿ ನುಡಿಸ್ತಾ ಇದ್ದಂತೆಯೇ ಬಾಬಾ ಆವೇಶದ ಭರಿತರಾಗಿ ಅವನು ನನ್ನನ್ನು ಬೈಯುತ್ತಿರುವನು ಎಂದು ಅವನನ್ನು ಹೊಡೆಯಕ್ಕೆ ಹೋಗುತ್ತಾ ಇದ್ದರು. ಅವನು ಅವರ ಕೈಗೆ ಸಿಗದೆ ತಪ್ಪಿಸಿಕೊಂಡು ಮತ್ತೆ ಸನಾದಿ ನುಡಿಸ್ತಾ ಇದ್ದನು. ಇನ್ಸ್ಟ್ರುಮೆಂಟ್ ದಟ್ ಒನ್, ಸನ್ನಾಯಿ. ಆಮೇಲೆ ಸ್ವಲ್ಪ ಹೊತ್ತು ಅವರು ಮಸೀದಿಗೆ ಚಾವಡಿಗೂ ನಡುವೆ
ಅಡ್ಡಾಡುತ್ತಿದ್ದರು. ಅವರು ಮಸೀದಿಗೂ ಚಾವಡಿಗೂ ನಡುವೆ ಅಡ್ಡಾಡುತ್ತಿದ್ದರು. ತದನಂತರ 6 ಗಂಟೆಗೆ ಧೂಪಹಾರತಿ ನಡೆಯುತ್ತಾ ಇತ್ತು. ಆಗ ಸ್ವಲ್ಪ ಹೊತ್ತು ಸತ್ಕಾಲಕ್ಷೇಪ ನಡೆಯುತ್ತಿತ್ತು. ಊಟಿ 1914ರಲ್ಲಿ ಪ್ರಖ್ಯಾತ ಗಾಯಕನಾದ ಖಾನ್ ಸಾಹೇಬ್ನ ಸಂಗೀತ ಕಚೇರಿಯನ್ನು ಏರ್ಪಡಿಸಿದನು. ಎಲ್ಲರೂ ಮಸೀದಿಯ ಮುಂದಿನ ಸಭಾಂಗಣದಲ್ಲಿ ಸಮಾವೇಶಗೊಂಡ ಅನಂತರ ಆ ಗಾಯಕನನ್ನು ಮರಾಠಿಯಲ್ಲಿ ಭಜನೆಯ ಹಾಡೆಂದರು ಶ್ರೀ ಬಾಬಾ. ಖಾನ್ ಸಾಹೇಬ್ನು ಶ್ರೀ ಸಾಯಿ ಸಮರ್ಥರಿಗೆ ನಮಸ್ಕರಿಸಿ ತುಕಾರಾಮ್ ರಚನೆಯಾದ ಹೇಚಿ ದಾನ ದೇಗಾ ದೇವಾ ಒಂದು ಮನವಿಯ ಕೇಳುವಯಾ ಎಂಬ ಹಾಡನ್ನು ಅತ್ಯಂತ ಮಧುರವಾಗಿ ಹಾಡಿದನು. ಹೇಚಿ ದಾನ ದೇಗಾ ದೇವಾ ತುಝಾ ವಿಸರ ನ ವಾವಾ ಗುಣಗಾಯಿನ ಆವಡಿ ಹೇಚಿ ಮಾಚಿ ಸರ್ವ ಜೋಡಿ ನಲಗಾ ಮುಕ್ತಿ ಆಣಿ ಸಂಪದ ಸಂತ ಸಂಗ್ ದೇಯಿ ಸದಾ ತೂಕಾಮಣ್ಣೆ ಗರ್ಭವಾಸಿ ಸುಖಿ ಫಾಲವೇ ಆಮ್ಲಾಸಿ. ತಾತ್ಪರ್ಯ: ಹೇ ಭಗವಂತ, ಇಂತಹ ದಾನವನ್ನು ನೀಡು. ಎಂಥಾದಂದರೆ, ನಿನ್ನ ಮರುವು ನನಗೆ ಆಗಬಾರದು. ನಿನ್ನ ಗುಣಗಳನ್ನು ಇಷ್ಟಪಟ್ಟು ಹಾಡುವನು. ಇದುವೇ ನನ್ನ ಸದಾಕಾಲದ ಬಾಳ ಸಂಗತಿ ಜೋಡಿ. ನನಗೆ ಮುಕ್ತಿಯಾಗಲಿ. ಐಹಿಕ ಸಂಪತ್ತುಗಳಾಗಿ ಬೇಡವು. ಸದಾ ಸರ್ವದಾ ಸಂತ ಮಹಾತ್ಮರ ಸಂಘವನ್ನೇ ನೀಡು. ತುಕಾರಾಮ್ ಹೇಳುವನು, ದೇವಾ, ನೀನು ಗರ್ಭವಾಸವನ್ನು ನೀಡದಲ್ಲಿ ಮೇಲೆ ಹೇಳದಂತೆ ನೀಡಿ ನಮ್ಮನ್ನು ಸುಖವಾಗಿರಿಸು. ಶ್ರೀ ಸಾಯಿನಾಥ ಭಗವಾನರು ಮಂತ್ರಮುಗ್ಧರಾದಂತೆ ಕಣ್ಣುಗಳ ಮುಚ್ಚಿಕೊಂಡು ಶ್ರದ್ಧೆಯಿಂದ ಆಲಿಸಿ ಎಷ್ಟು ಸೊಗಸಾಗಿ ಹಾಡಿದೆಯೇ. ಪ್ರಸಾದಿಸಲು ಸಾಧ್ಯವಾಗದನ್ನೇ ಕೋರಿದ್ದಾನೆ ತುಕಾರಾಮ್ ಎಂದರು. ಅಂದರೆ ಪ್ರಸಾದಿಸಲೇಬೇಕು ಎಂಥರ್ಥ. ಅನಂತರ ಶ್ರೀ ಬಾಬಾ ಆ ದಿನ ಭಕ್ತರು ಸಮರ್ಪಿಸಿದ ಎಲ್ಲ ದಕ್ಷಿಣೆಯನ್ನು ಎಲ್ಲರಿಗೂ ಹಂಚಿಬಿಡುತ್ತಾ ಇದ್ದರು. ಅವರು ಲೆಕ್ಕವಿಡದೆ ಜೇಬಿನಲ್ಲಿ ಕೈಯಿರಿಸಿ ಕೈಗೆ ಬಂದಷ್ಟು ಕೊಡುತ್ತಾ ಇದ್ದರು. ಪ್ರತಿ ಭಕ್ತನಿಗೂ ಸದಾ ಒಂದೇ ಮೊತ್ತ ಬರುತ್ತಾ ಇತ್ತು. ಈಗ ಪ್ರತಿನಿತ್ಯವೂ ಬಡೇ ಬಾಬಾಗೆ 50 ರೂಪಾಯಿಗಳು, ತಾತ್ಯಾಗೆ 35 ರೂಪಾಯಿಗಳಾಗದಿ ಭಾಗೋಜಿಗೆ 4 ರೂಪಾಯಿಗಳವರೆಗೂ ತಲುಪುತ್ತಾ ಇತ್ತು. ಹೊಸವರಿಗೆ ಎಷ್ಟು ಅವಶ್ಯವೋ ಅಷ್ಟೇ ಕೈಗೆ ಸೇರುತ್ತಾ ಇತ್ತು. ಶ್ರೀರಾಮನವಮಿಯಂತಹ ಉತ್ಸವದ ದಿನದಲ್ಲಿ ದಾದಾ ಕೇಲ್ಕರ್ಗೆ ಮತ್ತು ಬಡೇ ಬಾಬಾನಿಗೆ 2 ನೋಟಿನ ಅಂತೆಗಳಿತ್ತು. ಬಡೇ 2 ನೋಟಿನ ಹಂತಗಳನ್ನಿತ್ತು ಬಡವರಿಗೆ ಹಂಚುತ್ತಾ ಇದ್ದರು ಶ್ರೀ ಸಾಯಿ. ಹೀಗೆ ಅವರು ಹಂಚುವ ಹಣವು ದಿನವೊಂದಕ್ಕೆ 500 ರೂಪಾಯಿಗಳವರೆಗೂ ಇದ್ದ ಕಾರಣ ಬ್ರಿಟಿಷ್ ಪ್ರಭುತ್ವ ಅದರ ಮೇಲೆ ಟ್ಯಾಕ್ಸ್ ವಿಧಿಸಲು ಆಲೋಚಿಸಿತು. ಆ ಹಣದ ಲೆಕ್ಕವನ್ನಿಡಲು ಹಿಂದುವನ್ನೋ ಅಥವಾ ಮುಸಲ್ಮಾನನೋ ನೇಮಿಸಿದಲ್ಲಿ ಪಕ್ಷಪಾತ ಮಾಡುವರೆಂದು ಚಕ್ರನಾರಾಯಣ್ ಎಂಬ ಕ್ರೈಸ್ತವನ್ನು ನೇಮಿಸಿದರು. ಶ್ರೀ ಸಾಯಿನಾಥ ಮಹಾರಾಜರ ವೈರಾಗ್ಯದ ಪರಾಕಾಷ್ಠೆಯನ್ನು ಪ್ರತ್ಯಕ್ಷ ಅನುಭವದಿಂದ ಮನಗೊಂಡು ಅವನೂ ಅವರ ಭಕ್ತನಾದನು. ಹೀಗೆ ತಮಗಿದ್ದುದೆಲ್ಲನೂ ಎಲ್ಲರಿಗೂ ಹಂಚಿತು. ತಾವು ಅವರ ಪ್ರೇಮದ ಆಧಾರದಿ ಜೀವಿಸುವ ಭಿಕ್ಷುವಾಗಿ ಮಾತ್ರವೇ ಇರಬಲ್ಲವನು ನಿಜವಾಗಿಯೂ ಭಗವಂತನೇ ಹೌದು. ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯರೇ ಸರಿ. ಆ ದತ್ತಾತ್ರೇಯ ಆದರೂ ಕೃತವಿಯನ ಮಗನಾದ ಅರ್ಜುನಿಗೆ ಸಾಮ್ರಾಜ್ಯವನ್ನಿತ್ತು ತಾನು ಸಾಧುವಾಗಿಯೇ ಉಳಿದನು.
ಅವನ ಅವತಾರವಾದ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಯು ಒಬ್ಬ ರಜಕನಿಗೆ ಮರುಜನ್ಮದಲ್ಲಿ ರಾಜ್ಯವನ್ನು ಕೊಟ್ಟು ತಾವು ಸನ್ಯಾಸಿಯಾಗಿಯೇ ಉಳಿದರು. ಮೂರನೆಯ ದತ್ತಾವತಾರವಾದ ಮಾಣಿಕ ಪ್ರಭುಗಳಾದರೂ ಭಾರೀ ಪ್ರಮಾಣದಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಲಿದ್ದರೂ ಫಕೀರರು ಅಂತೆಯೇ ಜೀವಿಸಿದರು. ನಾಲ್ಕನೆಯ ದತ್ತಾವತಾರವಾದ ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ ಪಾದಸೇವೆಗಾಗಿ ಅಂದಿನ ರಾಜರು ಪೈಪೋಟಿಯಲ್ಲಿ ತೊಡಗಿರಲು ಅವರು ಮಾತ್ರ ಒಂದು ಮಠವೂ ಇಲ್ಲದೆ ಅವಧೂತರಾಗಿಯೇ ಜೀವಿಸಿದರು. ಶ್ರೀ ಸಾಯಿನಾಥರೂ ಅಂತಹ ಮಹಾರಾಜರೇ ಹೌದು. ಶಿಥಿಲವಾದ ಮಸೀದಿಯೇ ಅವರ ರಾಜಭವನ, ದುನಿಯೊಳಗೆ ಇರುವ ವಿಭೂತಿಯೇ ಅವರ ಧನ, ಹರಿದ ಕಫ್ನಿಯೇ ಚೀನಾಂಬರ, ಸಟ್ಕವೇ ಅವರ ರಾಜದಂಡ, ತಲೆಗೆ ಸುತ್ತಿದ ವಸ್ತ್ರವೇ ಅವರ ನವರತ್ನ ಕಿರೀಟ, ಭಿಕ್ಷುಕರೇ ಅವರ ಸಭಾಸದರು, ಅವರ ಬಳಿ ಸದಾ ಇರುವ ಇಟಿಕೆ ಗೋಣಿಚೀಲವೇ ಅವರ ದಿಂಬು ಮತ್ತು ರೇಷ್ಮೆ ವಸ್ತ್ರಗಳು, ಒಂದು ತಡಗಿನ ಡಬ್ಬಿ ಮತ್ತೆ ಕೆಲವು ಮಣ್ಣಿನ ಪಾತ್ರೆಗಳೇ ಅವರ ಬಂಗಾರದ ಪಾತ್ರೆಗಳು, ಮಸೀದಿಯ ಮುಂದಿರುವ ಕಲ್ಲಿನ ಬಂಡೆಯ ಭಾಗವೇ ಅವರ ಸಿಂಹಾಸನ. ಹೋಗಲಿ, ಇಂತಹ ದಾನ ಕೊಂಡರು ಮಹಾನುಭಾವರು ಆದ ಶ್ರೀ ಸಾಯಿನಾಥರು ಯಾರು ಏನು ಕೊಟ್ಟರೂ ಸ್ವೀಕರಿಸುತ್ತಿರುವೆ. ಒಂದು ದಿನ ಕೆಲವು ಭೂವಿಗಳ ಪರದಾ ಕಟ್ಟಿ ಇಳಿಬಿಟ್ಟಿ ಪಲ್ಲಕ್ಕಿಯ ತಂದು ಮಸೀದಿಯ ಮುಂದೆ ಇಳಿಸಿದರು. ಒಬ್ಬ ರಾಣಿ ಒಂದು ಬಾಯಿ ಕಟ್ಟಿದ ಬಿಂದಿಗೆಯನ್ನು ಮಸೀದಿ ಒಳಗೆ ಕಳುಹಿಸಿದಳು. ಅದನ್ನು ಬಿಚ್ಚಿ ನೋಡಿದ ಭಕ್ತನು, ಬಾಬಾ, ಇದು ಬಂಗಾರ ಎಂದನು. ಶ್ರೀ ಸಾಯಿ ತಮ್ಮ ಹೃದಯನ್ನು ಬೆಟ್ಟು ಮಾಡಿ ತೋರಿಸಿ ವ್ಯಂಗ ವಿನೋದದಿ, ಇದು ಬಂಗಾರವೋ ಅಥವಾ ಅದು ಬಂಗಾರವೋ ಎಂದು ಕೇಳಿದರು. ಆ ಭಕ್ತನು ಮಾಯಾಭ್ರಾಂತಿಯಿಂದ ಎಚ್ಚರಿಕೆಯಾಗಿ, ನೀವೇ ನಿಜವಾದ ಬಂಗಾರದ ಭಾಂಡಾಗಾರ ಎಂದನು. ಹಾಗಿದ್ದಲ್ಲಿ ಅದನ್ನು ತಕ್ಷಣವೇ ಹಿಂದಕ್ಕೆ ಕಳಿಸಿಬಿಡು ಎಂದು ಆಜ್ಞಾಪಿಸಿದರು ಶ್ರೀ ಸಾಯಿ. ಆ ಶ್ರೀ ಸಾಯಿ ಮಹಾರಾಜರ ಮುಂದೆ ಆ ರಾಣಿ ಭಿಕ್ಷುವಾಗಿ ತುಚ್ಛವಾದ ಬಂಗಾರವನ್ನು ತೆಗೆದು ತಗೊಂಡು ಹೋದಳು. ರಾತ್ರಿ ಎಲ್ಲ ಭಕ್ತರು ಭೋಜನಕ್ಕೆ ಹೊರಟು ಅನಂತರ 9 ಗಂಟೆಯ ಅಸುವಾಸಿನಲ್ಲಿ ತಾತ್ಯ ತಂದಿದ್ದ ರೊಟ್ಟಿಗಳನ್ನು ಸ್ವೀಕರಿಸಿ ಬಾಬಾ ಅವನಿಗೆ 35 ರೂಗಳನ್ನು ಕೊಡುತ್ತಿದ್ದರು. ಈ ವಿವರವನ್ನು ತಾತ್ಯಾನೇ ಹೀಗೆ ಹೇಳಿರುವನು. ಪ್ರತಿದಿನವೂ ರಾತ್ರಿ ಹಾಲು ಬೆಲ್ಲದೊಂದಿಗೆ ರೊಟ್ಟಿಗಳನ್ನಾಗಲಿ ಮುದ್ದೆಯನ್ನಾಗಲಿ ತೆಗೆದುಕೊಂಡು ಬಾಬಾರ ಮುಂದಿಡುತ್ತಿದ್ದನು. ಅವರು ಸ್ವಲ್ಪ ತಿಂದು ಸ್ವಲ್ಪ ನನಗೆ ತಿನ್ನಿಸಿ ಆ ಪಾತ್ರೆಯನ್ನು ದೂರದಲ್ಲಿ ಇಡುತ್ತಾ ಇದ್ದಂತೆಯೇ ಅದನ್ನು ಕೊಂಡಿಯ ಪ್ರಸಾದವಾಗಿ ಸ್ವೀಕರಿಸುತ್ತಿದ್ದನು. ಅನಂತರ ಅವನು ಕೆಲವು ತಾಂಬೂಲಗಳನ್ನು ಸಿದ್ಧಪಡಿಸುತ್ತಿದ್ದನು. ಶ್ರೀ ಸಾಯಿ ಅವುಗಳಲ್ಲಿ ಕೆಲವನ್ನು ತಿಂದು ಮಿಕ್ಕವನ್ನು ಭಕ್ತರಿಗೆ ಎಸರುತ್ತಾ ಇದ್ದರು. ಅವುಗಳನ್ನು ಭಕ್ತರು ಪ್ರಸಾದವಾಗಿ ಸ್ವೀಕರಿಸುತ್ತಾ ಇದ್ದರು. ಶ್ರೀ ಬಾಬಾರಿಗೆ ತಾಂಬೂಲವೆಂದರೆ ಬಹು ಪ್ರೀತಿ. ಹಗಲು ಮತ್ತು ರಾತ್ರಿ ಸಮಯದಲ್ಲಿಯೂ ತಾಂಬೂಲ ಸೇವಿಸುತ್ತಾ ಇದ್ದರು. ಕೆಲ ಕಾಲದ ಅನಂತರ ತಾಂಬೂಲವನ್ನು ರಾಧಾಕೃಷ್ಣ ಆಯಿ ಸಿದ್ಧಪಡಿಸುತ್ತಾ ಇದ್ದಳು. ತಾಂಬೂಲ ಚರ್ವಣೆಯಾದ ಬಳಿಕೆ ಬಾಬಾ ಹೆಚ್ಚಾಗಿ ನೀರು ಕುಡಿತಾ ಇದ್ದರು. ಆಗ ರಾತ್ರಿಯ ಶೈಜ ಹಾರತಿ ನಡೆಯುತ್ತಾ ಇತ್ತು. ಭಕ್ತರು ತುಕಾರಾಮ್, ಜ್ಞಾನೇಶ್ವರ್ ಆರತಿಯನ್ನು ಹಾಡುತ್ತಿರಲು ಶ್ರೀ ಬಾಬಾ ಶ್ರದ್ಧೆಯಿಂದ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಿದ್ದರು. ಆರತಿ ಆಗುತ್ತಂತೆಯೇ ಶ್ರೀ ಸಾಯಿನಾಥರು ಮಲಗುತ್ತಿದ್ದರು. ಮೊದಲ ದಿನಗಳಲ್ಲಿ ಅವರು ಯಾವಾಗಲೂ ಒಂದೇ ಗೋಣಿ ಪಟ್ಟೆಯನ್ನು ಹಾಸಿಗೆಯಾಗಿ ಹಾಸಿಕೊಳ್ಳುತ್ತಿದ್ದರು. ಹಗಲು ಅದರ ಮೇಲೆಯೇ ಕೂತುಕೊಳ್ಳುತ್ತಿದ್ದರು. ಕೆಲ ಕಾಲಕ್ಕೆ ಭಕ್ತರು ಸಮರ್ಪಿಸಿದ ಚಾದರಗಳನ್ನು ಒಂದರ ಮೇಲೆ ಒಂದು ತಾವೇ ಹಾಸಿಕೊಂಡು ಮಲಗುತ್ತಿದ್ದರು. ಆದರೆ ಕ್ರಮವಾಗಿ ಆ ಸೇವೆಯನ್ನು ಭಕ್ತರೇ ಮಾಡಲಾರಂಭಿಸಿದರು. ಒಂದು ವೇಳೆ ಎಲ್ಲಾದರೂ ಒಂದು ಸಣ್ಣ ಮಡಿಕೆ ಬಂದರೂ ಅವರು ಎಲ್ಲ ಚಾದರಗಳನ್ನು ತೆಗೆದು ಸರಿಯಾಗಿ ಹಾಕಬೇಕಾಗಿ ಬರ್ತಾ ಇತ್ತು. ಒಂದು ಬಾರಿ ದೀಕ್ಷಿತ ಶ್ರೀ ಬಾಬಾರಿಗೆ ಒಂದು ಮಂಚವನ್ನು ತರುವನೆಂದು
ಎಂದನು. ಮಹಲ್ಸಾಪತಿಯನ್ನು ಕೆಳಗೆ ನಾನು ಮಂಚದ ಮೇಲೆ ಹೇಗೆ ಮಲಗುವುದು? ಅವನನ್ನು ಅದರ ಮೇಲೆ ಮಲಗಲು ಹೇಳಿ ನಾನು ಕೆಳಗೆ ಮಲಗಬಹುದು ಎಂದರು ಶ್ರೀ ಬಾಬಾ. ಆಗ ಕಾಕಾ ದೀಕ್ಷಿತ್ ಇಬ್ಬರಿಗೂ ಮರದ ಹಲಿಗೆ ನೀಡುವನು ಎಂದನು. ಆದರೆ ಶ್ರೀ ಸಾಯಿ ನಿರಾಕರಿಸಿದರು. ಅವರಿಗೆ ಸೊಳ್ಳೆಯ ಬಾಧೆಯನ್ನು ನಿವಾರಣೆಗೈಯಲು ಸೊಳ್ಳೆ ಪರದ ಕಟ್ಟುವರೆಂದರೆ ಅವರು ಒಪ್ಪಿಕೊಳ್ಳಲಿಲ್ಲ. ಒಂದು ಬಾರಿ ಹಠ ಹಿಡಿದು ಸೊಳ್ಳೆ ಪರದವನ್ನು ಕಟ್ಟಲು ಶ್ರೀ ಬಾಬಾ ಕೋಪಪೂರಿತರಾಗಿ ಅದನ್ನು ಕಿತ್ತು ಹಾಕಿದರು. ಇಂತೆಯೇ ತೀವ್ರವಾದ ಬೇಸಿಗೆ ಕಾಲದಲ್ಲಿ ಶ್ರೀ ಬಾಬಾರಿಗೆ ಶೀತಲವಾಗಿರಲೆಂದು ಭಕ್ತರು ಮಸೀದಿಯ ಮುಂಭಾಗವನ್ನು ನೀರಿನಿಂದ ತೋಯಿಸ್ತಾ ಇದ್ದರು. ಆದರೆ ಶ್ರೀ ಸಾಯಿ ಆಗ ಧ್ವನಿಯೊಳಗೆ ಹೆಚ್ಚಾಗಿ ಸೌದೆಯನ್ನು ಹಾಕಿ ಬೇಸಿಗೆಯ ಧಗೆಯನ್ನು ಮತ್ತಿಷ್ಟು ಧ್ವನಿಯಿಂದ ಹೆಚ್ಚಿಸಿ ಅದರ ಅತ್ಯಂತ ಸಮೀಪದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಹಾಗೆಯೇ ಚಳಿಗಾಲದಲ್ಲಿ ಅವರಿಗೆ ಮಂಚು ಬೀಳುತ್ತಿದ್ದ ಕಾರಣ ಚಳಿಯ ಬಾಧೆಯನ್ನು ನಿವಾರಿಸಲು ಮಸೀದಿಯ ಮುಂಭಾಗಕ್ಕೆ ರಾತ್ರಿಯ ಸಮಯದಲ್ಲಿ ಭಕ್ತರು ಮಂದವಾದ ಬಟ್ಟೆಯನ್ನು ಕಟ್ಟಿ ತೂಗಿಡಿಬಿಡುತ್ತಿದ್ದರು. ಅದನ್ನು ನೋಡಿ ವ್ಯಂಗ್ಯವಾಗಿ ಶ್ರೀ ಬಾಬಾ, ಹೌದು, ನೀವೆಲ್ಲರೂ ನನ್ನನ್ನು ಹೀಗೆ ಕಾಪಾಡದಲ್ಲಿ ನಾನೇನಾಗಿ ಬಿಡುವನೋ ಅಲ್ಲವೇ ಎಂದು ತಕ್ಷಣವೇ ಗಂಭೀರವಾಗಿ, ನೀವು ನನ್ನೇನು ಕಾಪಾಡಬಲ್ಲಿರಿ, ನಾನೇ ನಿಮ್ಮನ್ನೆಲ್ಲರನ್ನೂ ಕಾಪಾಡುವನು ಎನ್ನುತ್ತಿದ್ದರು. ಮಸೀದಿಯಲ್ಲಿ ಶ್ರೀ ಸಾಯಿನಾಥರೊಂದಿಗೆ ತಾತ್ಯಾ ಮಹಲ್ಸಾಪತಿಯೂ ಇರುತ್ತಿದ್ದರು. ಮಹಲ್ಸಾಪತಿ ಶ್ರೀ ಬಾಬಾರ ಕಾಲು ಒತ್ತುತ್ತಿದ್ದನು. ಅವನಿಗೆ ನಿದ್ರೆಯಾವರಿಸಿ ಕೂಕಡದಲ್ಲಿ ಶ್ರೀ ಬಾಬಾ ಎಬ್ಬಿಸುತ್ತಿದ್ದರು. ಅವನನ್ನು ಮೂತ್ರ ವಿಸರ್ಜನೆಗೂ ಹೊರಗೆ ಹೋಗಲು ಬಿಡದೆ ಮಸೀದಿಯಿಂದ ಕೆಳಗೆ ಇಳಿದರೆ ಸತ್ತು ಹೋಗುವೆ, ಜಾಗ್ರತೆ ಎನ್ನುತ್ತಿದ್ದರು. ಈ ಮೂವರು ಅವರ ಶಿರೋಭಾಗ ತಲೆಯನ್ನು ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಇರಿಸಿಕೊಂಡು ಮಸೀದಿಯ ಮಧ್ಯದಲ್ಲಿ ಮೂವರು ಪಾದಗಳು ಸೇರುವಂತೆ ಮಲಗಿಕೊಂಡು ಬಹಳ ಹೊತ್ತು ಮಾತನಾಡಿಕೊಳ್ಳುತ್ತಾ ಇದ್ದರು. ಅವರಲ್ಲಿ ಯಾರಿಗಾದರೂ ನಿದ್ರೆ ಆವರಿಸಿದರೆ ಎರಡನೆಯವರೆಂದರೆ ಸರಿ, ಶ್ರೀ ಸಾಯಿ ಅವನನ್ನು ಅತ್ತಿತ್ತ ಅಲುಗಾಡಿಸಿ ಅವನ ತಲೆ, ಬೆನ್ನು, ಕಾಲುಗಳನ್ನು ಒತ್ತಿ ನಿದ್ರೆಯಿಂದ ಎಬ್ಬಿಸುತ್ತಿದ್ದರು. ಹೀಗೆ 14 ವರ್ಷಗಳ ಕಾಲ ತಾತ್ಯಾ ಮಸೀದಿನಲ್ಲಿಯೇ ನಿದ್ರಿಸಿದನು. ಅವನ ತಂದೆಯ ಮರಣಾನಂತರ ತಕ್ಷಣ ಮನೆಯಲ್ಲಿ ಮಲಗಸಾಗಿದನು. ಅವನು ಈ ವಿಷಯದ ಬಗ್ಗೆ ಹೀಗೆ ಹೇಳಿರುವನು: ನಾನು ಮಹಲ್ಸಾಪತಿ ಬಾಬಾ ಮಸೀದಿಯಲ್ಲಿ ಮಲಗುತ್ತಾ ಇದ್ದವು. ಆಗ ರಾತ್ರಿ 9:30 ಗಂಟೆ ಆಗಿರುತ್ತದೆ. ಸ್ವಲ್ಪ ಹೊತ್ತಿಗೆ ಮಹಲ್ಸಾಪತಿ ಎದ್ದು ಹಣತೆಯಲ್ಲಿ ಎಣ್ಣೆಯನ್ನು ತುಂಬಿ ಬತ್ತಿಯನ್ನು ಸರಿ ಮಾಡಿ ಬಾಬಾ ರೊಟ್ಟಿಗಳನ್ನು ಇರಿಸಿಕೊಳ್ಳುವ ಗಡಿಗೆ ಮೇಲೆ ಮುಚ್ಚಳವಿರಿಸಿ ಧ್ವನಿಯೊಳಗೆ ಸೌದೆಯನ್ನು ಹಾಕುತ್ತಿದ್ದನು. ನಾನು ಹಗಲೆಲ್ಲ ಮೈಮುರಿದು ದುಡಿಯುತ್ತಿದ್ದ ಕಾರಣ ನನ್ನ ದೇಹಕ್ಕೆ ಶ್ರಮದಿಂದ ನೋವು ಉಂಟಾಗಿರುತ್ತದೆಂದು ಗಮನಿಸಿ ನನಗೆ ನಿದ್ರೆಯಾವರಿಸಿದ ಅನಂತರ ಮಹಲ್ಸಾಪತಿಯೊಂದಿಗೆ ಸೇರಿ ನನ್ನ ದೇಹ, ಕಾಲು ಮತ್ತು ಕೈಗಳನ್ನು ಒತ್ತುತ್ತಿದ್ದರು. ನನಗೆ ಅದು ಮನಸ್ಸಿಗೆ ಬಾಧೆ ಅನಿಸ್ತಾ ಇತ್ತು. ಹೀಗೆ ಮಾಡದಲ್ಲಿ ನಾನು ಮಸೀದಿಗೆ ಬಾರನೆಂದು ಬೆದರಿಸಿ ಒಂದು ಬಾರಿ ನಾನು 10-12 ದಿನಗಳು ಹೋಗಲೇ ಇಲ್ಲ. ಬಾಬಾ ಬಾಧೆಗೊಳಗಾಗಿ ದೂರದಲ್ಲಿ ಹೋಗುತ್ತಾ ಇದ್ದ ನನ್ನನ್ನು ಕೂಗಿ ಕರೆಯುತ್ತಿದ್ದರು. ಅವರೊಂದಿಗೆ ನನಗಾವ ಸಂಬಂಧವೂ ಇಲ್ಲವೆಂದು ಸೈಗಳಿಂದ ತಿಳಿಸಿ ಹೊರಟು ಹೋಗುತ್ತಾ ಇದ್ದನು. ಬಾಯಿಜಮಾಯಿಯ ಮಗನಾದ ಕಾರಣ ಅವರಿಗೆ ನನ್ನ ಮೇಲೆ ಅತ್ಯಂತ ಪ್ರೇಮವೆಂದು ತಿಳಿಸಿ ಹೇಳಿ ಲಾಲಿಸಿ ಕಾಕಾ ಸಾಹೇಬ್ ದೀಕ್ಷಿತ್ ನನ್ನನ್ನು ಮಸೀದಿಗೆ ಕರೆತರುತ್ತಿದ್ದನು. ಮೊದಲನೆಯ ಅಧ್ಯಾಯಗಳಲ್ಲಿ ನಾವು ಗಮನಿಸಿದಂತೆ ಮಹಾ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳೆಲ್ಲ, ಅಂತೆಯೇ ಈ ಅಧ್ಯಾಯದಲ್ಲಿ ಗಮನಿಸಿದಂತೆ ಸರಿಸಾಟಿಯಲ್ಲದೆ ವೈರಾಗ್ಯವುಳ್ಳ ಸಾಯಿ ಕೇವಲ ಒಬ್ಬ ಸಾಮಾನ್ಯ ಮಾನವನಂತೆ ಅದಕ್ಕಿಂತಲೂ ಅಸಮಾನವಾದ ವಿನಯ ವಿನಮ್ರತೆಗಳಿಂದ ನಡೆದುಕೊಳ್ಳುತ್ತಿದ್ದರು. ಕೆಲವು ಸಂದರ್ಭದಲ್ಲಿ ಮಹಲ್ಸಾಪತಿ ತಾತ್ಯಾರಂತಹ ಭಕ್ತರೊಂದಿಗೆ ಮಾಚಿನ ಆಟವನ್ನು ಆಡುತ್ತಿದ್ದರು.
ಮೂಚಿನ ಆಟವನ್ನು ಆಡುತ್ತಿದ್ದರು. ತಾತ್ಯಾನ ಮುಂಡಾಸನನ್ನು ಅಡಗಿಸಿಟ್ಟು ಅವನು ಅದಕ್ಕಾಗಿ ಹುಡುಕಾಡುತ್ತಿರಲು ವಿನೋದಿಸುತ್ತಿದ್ದರು. ಒಮ್ಮೊಮ್ಮೆ ಅದನ್ನು ತಾವೇ ಧರಿಸಿ ತಾತ್ಯಾನಂತೆಯೇ ನಡೆದು ಲೇಸಾಗಿ ಅನುಕರಿಸುತ್ತಿದ್ದರು. ತಾತ್ಯಾನು ಶ್ರೀ ಸಾಯಿನಾಥರನ್ನು ಪ್ರೇಮದಿಂದ ಮಾಮ ಎಂದು ಕರೆಯುತ್ತಿದ್ದನು. ಅವರಿಬ್ಬರು ನಿಜವಾಗಿಯೂ ಸೋದರ ಮಾವ ಸೋದರ ಅಳಿಯ ಅಂತೆಯೇ ವ್ಯವಹರಿಸುತ್ತಿದ್ದರೆಂದು ಪ್ರಧಾನ್ ಬರೆದಿರುವನು. ಅಂತೆಯೇ ಮಸೀದಿಯಲ್ಲಿ ಅವರಿಬ್ಬರೇ ಇರಲು ಶ್ರೀ ಬಾಬಾ ಮಹಲ್ಸಾಪತಿಯ ಕಾಲು ಒತ್ತಿ ಅವನು ಅಡ್ಡ ಹೇಳಲು, ಪರವಾಗಿಲ್ಲ ಬಿಡು, ನಾವಿಬ್ಬರೂ ಒಂದೇ, ಎಲ್ಲರೂ ನನ್ನನ್ನು ಶ್ರೇಷ್ಠವೆಂದು ಅಂದುಕೊಳ್ಳುತ್ತಾ ಇರುವರಾದರೂ ಅದು ನಿಜವಲ್ಲವು, ನಾನು ನಿನ್ನಂಥವನೇ ಹೌದು ಎನ್ನುತ್ತಿದ್ದರು. ತಾತ್ಯಾನು ಹೀಗೆ ಹೇಳಿರುವನು. ಒಂದು ದಿನ ಬಾಬಾ ಅಕಸ್ಮಾತ್ತಾಗಿ ನನ್ನ ಪಾದಗಳನ್ನು ಮುಟ್ಟಿದರು. ನನಗದು ಬಹಳ ಬಾಧೆ ಅನಿಸಿ, ನೀವು ಹೀಗೆ ಮಾಡಬಹುದೇ ಎಂದನು. ಬಾಯಿ ಮುಚ್ಚ್, ನಿನಗೇನು ಗೊತ್ತು ಎಂದು ತಮ್ಮ ಕೈಗಳನ್ನು ಬಿಡಿಸಿಕೊಂಡು ಮತ್ತೆ ನನ್ನ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿ ಜಯದೇವ ಜಯದೇವ ಎಂದರು. ಎಂತಹ ಸಲುಗೆಯ ಕಾರಣದಿಂದಲೇ ಸನ್ನಿಹಿತ ಭಕ್ತರು ಆಗಾಗ ಅವರ ಮಾತುಗಳಿಗೆ ನೀಡಬೇಕಾದ ಆದ್ಯತೆಯನ್ನು ನೀಡದೆ ಕಷ್ಟಗಳೇ ಗುರಿಯಾಗುತ್ತಿದ್ದರು. ಒಂದು ದಿನ ತಾತ್ಯಾ ಬಾಬಾ ಶಿವರಾತ್ರಿಗೆ ಟಾಂಗಾದಲ್ಲಿ ಜಜೂರಿಗೆ ಹೋಗಿ ಬರುವನು ಎಂದನು. ಆಗ ಶ್ರೀ ಬಾಬಾ ಯಾಕಷ್ಟು ಬಾಧೆ ಪಡುವೆ ಎಂದರು. ಅವನು ನೀನು ಯಾವಾಗಲೂ ಇಷ್ಟೇ ದಾರಿಗೆ ಅಡ್ಡ ಬರುವೆ ಎಂದನು. ಶ್ರೀ ಸಾಯಿ ಜುಗುಪ್ಸೆಯಿಂದ ಸರಿ ಹೋಗು ಎಂದರು. ಅವನು ಹೊರಟೆ ಸ್ವಲ್ಪ ಹೊತ್ತಿಗೆ ಟಾಂಗಾ ತಲೆಕೆಳಗಾಗಿ ಬಿದ್ದಿತ್ತು. ಅವನು ಗಾಯಗಳನ್ನು ಒರೆಸಿಕೊಳ್ಳುತ್ತಾ ಮಸೀದಿಯ ಸೇರುತ್ತಲೇ ಶ್ರೀ ಸಾಯಿ ಅವನನ್ನು ನೋಡಿ ನಗುತ್ತಲೇ, ಹೇಳಿದರೆ ಕೇಳುವೆ, ಬುದ್ಧಿ ಇರಬೇಕಲ್ಲವೇ, ಕೇಳುವುದೇಕೆ, ಬೇಡ ಅಂದರೆ ಹೊರಡೋದು ಯಾಕೆ ಎಂದು ಬುದ್ಧಿ ಮಾತನ್ನು ಹೇಳಿದರು. ಅಂತೆಯೇ ಬಾಲಾಬಾಟಿ ಮಗಳು ಸಾಯಿಬಾಬಾಗಾಗಿ ಕಾಕಾ ದೀಕ್ಷಿತ್ ಒಳ್ಳೆಯ ಮದುವೆಯ ಸಂಬಂಧವನ್ನು ತಂದನು. ಬಾಬಾಗೆ ಈ ವಿಚಾರವನ್ನು ಹೇಳುತ್ತಿದ್ದಂತೆಯೇ ಶ್ರೀ ಸಾಯಿ ಇದಕ್ಕಂತಲೂ ಆಕೆಯನ್ನು ಅಪ್ಪ ಎಂಬ ಅಡಿಗೆ ಭಟ್ಟನಿಗೆ ಕೊಡುವುದೇ ಮೇಲು ಎಂದರು. ಸಮಯ ಸಂದರ್ಭವ ನೋಡಿಕೊಂಡು ಕಾಕಾ ದೀಕ್ಷಿತ್ ಮತ್ತೆ ಆ ವಿವರವನ್ನೇ ಕೇಳಲು ಶ್ರೀ ಸಾಯಿ ಜುಗುಪ್ಸೆಯಿಂದ ಅವನಿಗೆ ಕೊಟ್ಟು ಮಾಡಿಕೋ ಹೋಗು, ಅಳು ಹೋಗು ಎಂದರು. ವಿವಾಹವನ್ನು ನೆರವೇರಿಸಿದ ಆತ ನಂತರ 6 ತಿಂಗಳಲ್ಲಿಯೇ ಆ ಯುವಕ ಮರಣವನ್ನಪ್ಪಿದನು. ಆ ಸುದ್ದಿಯ ಕೇಳುತ್ತಲೇ ಭಕ್ತರೊಂದಿಗೆ ಶ್ರೀ ಸಾಯಿ ಪ್ರತಿಯೊಬ್ಬನೂ ಬಾಬಾ ನಿನಗೆ ತಿಳಿಯದಿರುವುದು ಏನಿದೆ ಎನ್ನುವನೇ ಹೊರತು ಹೇಳದಂತೆ ಕೇಳಿ ಸಾಯುವವನು ಯಾರೂ ಇಲ್ಲ ಎಂದರು. ಎಷ್ಟು ಬಾರಿ ಅವರ ಚರಿತ್ರೆಯನ್ನು ಓದಿದರೂ ನಾವು ಮಾತ್ರ ಏನು ಮಾಡುವವು. ಬಾಬಾ ನಡೆನುಡಿಗಳಲ್ಲಿ ವೇದಾಂತ ಮತ್ತು ಚಮತ್ಕಾರವು ಮೇಳವಿಳಿಸಿಕೊಂಡು ಇರುತ್ತಿತ್ತು. ಒಬ್ಬ ಗೃಹಿಣಿ ತನ್ನ ಗಂಡ ಮನೆಯನ್ನು ತ್ಯಜಿಸಿ ಹೋಗಿ 3 ವರ್ಷಗಳಾಯಿತೆಂದು ಹೇಳಿ ಕಣ್ಣೀರು ಹರಿಸಿ ದುಃಖವನ್ನು ವ್ಯಕ್ತಪಡಿಸಿದಳು. ಆಗ ಶ್ರೀ ಸಾಯಿ, ನನ್ನ ಗಂಡ ಯಾವಾಗಲೂ ನನ್ನೊಂದಿಗಿದ್ದರೂ ಒಂದು ಬಾರಿಯಾದರೂ ಮಾತನಾಡನು, ಮುಖವನ್ನು ತೋರನು, ನಾನೇನು ಮಾಡುವುದು ಎಂದು ಹಿರಿದಾಗಿ ಶೋಕಿಸಿದರು. ಆಕೆ ನಿಬ್ಬರಗಳಾದಳೇ ಹೊರತು ಆಕೆಗೇನೂ ಅರ್ಥವಾಗಲಿಲ್ಲ. ಕೆಲ ಕಾಲಕ್ಕೆ ಆಕೆಯ ಗಂಡ ಹಿಂದಿರುಗಿ ಬಂದನೇ ಹೊರತು ಆಕೆಯೊಂದಿಗೆ ಮಾತನಾಡಲಿಲ್ಲ, ಆಕೆಯ ಮುಖವನ್ನೂ ನೋಡಲಿಲ್ಲ. ಆ ಬಾಧೆಯಿಂದ ನೊಂದು ಆಕೆ ಗಂಡ ಮನೆಯ ಬಿಟ್ಟು ಹೋದ ದಿನಗಳೇ ಮೇಲಾಗಿತ್ತು. ಮುಂದೆ